ಸರ್ ಹೇಳಿದ ಮಾಹಿತಿಗೆ ಒಂದು ಜಸ್ಟ್ ಎಡಿಷನ್ ಹೇಳ್ತೀನಿ ನಿಮಗೆ. ಯಾರೋ ರೂರಲ್ ಆಡಿಯನ್ಸ್ ಅಥವಾ ಜನರಲ್ ಆಸ್ಪಿರೆಂಟ್ಸ್ ಇದ್ರಿ ಅವ್ರಿಗೆ ನಮ್ಮ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಹಲವಾರು ಹುದ್ದೆಗಳಿರ್ತವೆ. ಗ್ರೂಪ್ ಎ, ಗ್ರೂಪ್ ಬಿ, ಇದನ್ನ ಗ್ಯಾಸ್ಟೆಡ್ ಹುದ್ದೆಗಳು ಅಂತ ಹೇಳ್ತೀವಿ. ಇನ್ನೊಂದು ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಬರ್ತದೆ. ಮೋಸ್ಟ್ ಆಫ್ ದ ಟೈಮ್ ಈ ಗ್ರೂಪ್ ಸಿ ಎಕ್ಸಾಮ್ ಎಲ್ಲ ಟಿಕ್ ಮಾರ್ಕ್ ಮಾಡೋ ಎಕ್ಸಾಮ್ಸ್ ಇರ್ತವೆ. ಇದು ಒಂದು ಸ್ಟೇಜ್ ಅಲ್ಲಿ ಇರ್ತದೆ, ಬೇಗ ಮುಗಿಸ್ಬಿಡ್ತಾರೆ. ಅದೇ ಗ್ಯಾಸ್ಟೆಡ್ ಎಕ್ಸಾಮ್ ಅಂತ ಬಂದಾಗ UPSC ಮತ್ತು KPSC ಅವ್ರು ಮಾಡ್ತಾರೆ. ಇಲ್ಲಿ 3 ಸ್ಟೇಜ್ ನಲ್ಲಿ ಮಾಡ್ತಾರೆ ಸರ್ ಹೇಳಿದಂಗೆ, ಪ್ರಿಲಿಮ್, ಮೇನ್ಸು, ಇಂಟರ್ವ್ಯೂ. ಆ ಎಕ್ಸಾಮು ಸ್ವಲ್ಪ ಟಫ್. ಅದು ಎಕ್ಸಾಮು ಮೋರ್ ಅನಾಲಿಟಿಕಲ್, ಆನ್ಸರ್ ರೈಟಿಂಗ್ ಅಪ್ರೋಚ್ ಚೆನ್ನಾಗಿರ್ಬೇಕು. ಅದೇ ಗ್ರೂಪ್ ಸಿ ಎಕ್ಸಾಮ್ಗೆ ಸಿಲೆಬಸ್ ತಕ್ಕಂಗೆ ಓದ್ಕೋಬೇಕು. ಸೊ ಅದೇ ಸರ್ ಆಕ್ಚುಲಿ ಚೆನ್ನಾಗಿ ಹೇಳಿದಿರೋದನ್ನ. ಸರ್ ಒಂದು ನನಗೆ ನಿಮ್ಮ ಕಡೆಯಿಂದ ಇನ್ಪುಟ್ಸ್ ಹೇಳಿ ನಮ್ಮ ಹುಡುಗರಿಗೆ. ಈ ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸು ಇತ್ತೀಚಿನ ದಿನದಲ್ಲಿ ಅವೇರ್ನೆಸ್ ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ ಸರ್. ಆದ್ರೆ ಈ ರೈಟ್ ಅಪ್ರೋಚ್, ಒಳ್ಳೆ ಮಾರ್ಗದರ್ಶನ, ಹಾಗೆ ಈ ಮಟೀರಿಯಲ್ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಎಸ್ಪೆಷಲಿ ಇಂಟರ್ನೆಟ್ ಎಲ್ಲ ಬಂದಾಗಿಂದ ಈ ಮಟೀರಿಯಲ್ ನ ಯಾವ ತರ ಸೆಲೆಕ್ಟ್ ಮಾಡಬೇಕು, ಯಾವ ತರ ಕನ್ಸಾಲಿಡೇಟ್ ಮಾಡಬೇಕು, ನಿಮ್ ಕಡೆಯಿಂದ ಎಸ್ಪೆಷಲಿ ರೂರಲ್ ಕ್ಯಾಂಡಿಡೇಟ್ಸ್ ಏನ್ ಅವ್ರಿಗೆ ಹೇಳ್ಬಯಸ್ತೀರಿ? ಇದು ಈ ಕಂಟೆಕ್ಸ್ಟ್ ಅಲ್ಲಿ ಸರ್ ಆಕ್ಚುಲಿ ಅಂದ್ರೆ ಸ್ವಲ್ಪ ಡಿವೇಟ್ ಮಾಡ್ಕೊಂಡು ಈ ಪಾಯಿಂಟಿಗೆ ಬರ್ತೇನೆ. ನಂಗೆ ಎಷ್ಟೋ ಸತ ಸ್ಟೂಡೆಂಟ್ಸ್ ಕೇಳಿದ್ದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ಲೇಬೇಕಾ ಅಥವಾ ನಾವು ಸೆಲ್ಫ್ ಪ್ರಿಪರೇಷನ್ ಮಾಡ್ಕೋಬಹುದಾ, ಈ ರೀತಿಯಾಗಿ ಕ್ವಶನ್ ಇರುತ್ತೆ. ಈಗ ಇಲ್ಲಿ ಈ ಕ್ವಶನ್ ಎದಕ್ಕಿದ್ದು ರೇಸ್ ಆಯ್ತಂದ್ರೆ, ಸೆಲ್ಫ್ ಪ್ರಿಪೇರ್ ಮಾಡ್ತಿರತ್ತಂದ್ರೆ ಮಾಡ್ಲಿ, ಬಟ್ ಇಲ್ಲಿ ಸಿಲೆಬಸ್ಗೆ ಲಿಮಿಟೇಷನ್ ಇಲ್ಲ. ಓಕೆ, ಈಗ ಹಿಸ್ಟ್ರಿಯಲ್ಲಿ ಸಿಲೆಬಸ್ ಅನ್ನ ಮೆನ್ಷನ್ ಮಾಡ್ತಾರೋ ಇದಿದ್ದ ಟಾಪಿಕ್ ಅಂತ ಹೇಳಿ. ಬಟ್ ಈಗ ನೀವು ಹುಡುಕ್ತಾ ಹೋದಂಗ್ ಹೆಚ್ಚು ಹೋದಂಗ್ ವಿಜಯನಗರದ ಮೇಲೆನೆ ನೀವು ಒಂದು 1000 ಪೇಜ್ ಬುಕ್ ಬರಿಬಹುದು ಸಾಮ್ರಾಜ್ಯದ ಮೇಲೆ. ಕರೆಕ್ಟ್ ಸರ್. ಅವ್ನು ಯಾವ ಕ್ವಶನ್ ಅಷ್ಟ್ರ ಒಳಗಿಂದ ಕೇಳ್ತಾನೆ ಗೊತ್ತಿರಲ್ಲ. ಸೊ ಈ ಕಂಟೆಕ್ಸ್ಟ್ ಅಲ್ಲಿ ವೆನ್ ವಿ ಕ್ಯಾನ್ ಸೇ ಸ್ಕೈ ಇಸ್ ದ ಲಿಮಿಟ್ ಅಂತ ಏನ್ ಹೇಳ್ತೇವೆ, ಇಷ್ಟು ವೈಡ್ ಸಿಲೆಬಸ್ ಇರ್ಬೇಕಾದ್ರೆ, ಸ್ವಂತ ಪ್ರಿಪರೇಷನ್ ಆಗ್ಬೇಕಾದ್ರೆ, ಮಾಡ್ತಾ ಹೋಗೋದಾಯ್ತಂದ್ರೆ ಅಲ್ಲಿ ಏನಾಗತ್ತೆ, ರೈಟ್ ಪಾತ್ ಅನ್ನ ಚೂಸ್ ಮಾಡ್ಕೊಳ್ಳೋಕ್ಕಿಂತ ದಾರಿ ತಪ್ಪೆ ಯಾವುದೋ ಟಾಪಿಕ್ ಅನ್ನು ಓದಕ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಈ ಕಂಟೆಕ್ಸ್ಟ್ ಅಲ್ಲೇ ಯಾರೇ ಇರ್ಲಿ, ರೂರಲ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಅಥವಾ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿ, ಓಕೆ ಇದು ಇಷ್ಟು ಸಿಂಪಲ್ ಆಗಿದೆ ನಾನು ಮಾಡಿ ಬಿಡೋದು ಅಂತ, ಇಷ್ಟು ಸರಳವಾದ ಎಕ್ಸಾಮ್ ಪ್ರೊಸೆಸ್ ಅಂತೂ ಈಗ ಇದಲ್ಲ ಆಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್. ಇಟ್ ಈಸ್ ಲೈಕ್ ಮಚ್ ಕಾಂಪ್ಲಿಕೇಟೆಡ್. ನಾವು ಇನ್ನೇವೆ ಈಗಿನ ಜನರೇಷನ್ ನೋಡಿದ್ವಿ ಗೊತ್ತಂದ್ರೆ ಇನ್ನೂ ಕಾಂಪ್ಲಿಕೇಶನ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಪೇಪರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಜನರೇಷನ್ ಟು ಜನರೇಷನ್ ಸ್ಮಾರ್ಟ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರತ್ತೆ. ಸೊ ಈ ಎಲ್ಲಾ ಲೆಕ್ಕಾಚಾರದಲ್ಲಿ ನೋಡಿದಾಗ ನಿಮ್ಗೆ ನಾನ್ ಸಜೆಸ್ಟ್ ಮಾಡೋದು 2. ಒಂದು, ಸ್ವಂತ ಪ್ರಿಪೇರ್ ಮಾಡೋದಿತ್ತಂದ್ರೂ ನಿಮಗೊಬ್ರು ಗೈಡೆನ್ಸ್ ಇರ್ಬೇಕು, ಮೆಂಟರ್ ಇರ್ಬೇಕು. ಕಂಟಿನ್ಯೂಸ್ ಆಗಿ 1 ವರ್ಷ 2 ವರ್ಷ ಮನೆಯಲ್ಲಿ ಯಾರಾದ್ರೂ ಇರ್ಬೋದು, ಈ ಫೀಲ್ಡ್ ಗೊತ್ತಿರೋರು ಇರ್ಬೇಕು, ಆಲ್ರೆಡಿ ಓದಿದವರು ಅಥವಾ ಮೇನ್ಸ್ ಅದು ಬರ್ದಿರೋ ಕ್ರೆಡಿಬಿಲಿಟಿ ಅಂತಂದ್ರೆ ಇಟ್ ಇಸ್ ಫಾರ್ ಬೆಟರ್. ಅಂದ್ರೆ ಈಗ ಹಿಸ್ಟ್ರಿಯಲ್ಲಿ ಏನ್ ಓದ್ಬೇಕು, ಭೂಗೋಳಶಾಸ್ತ್ರದಲ್ಲಿ, ಯಾಕಂದ್ರೆ ಈಗ ನಮ್ ಫೀಲ್ಡ್ ಹಂಗೆ ಇರುತ್ತೆ ಅಂತೀವಲ್ಲ, ನಾವು ಏನ್ ಓದ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಏನ್ ಓದಬಾರ್ದು ಅನ್ನೋದು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಇದೆ. ಸೊ ಅದು ಕಂಟಿನ್ಯೂಸ್ ಆಗಿ ಗೈಡೆನ್ಸ್ ಇರ್ಬೇಕು. ಹಂಗಿತ್ತು ಎಲ್ಲೇ ಕುತ್ಕೊಂಡನ ಆನ್ಲೈನ್ ಕ್ಲಾಸಸ್ ಮಾಡ್ತಾನೆ ಈ ರೀತಿಯಾಗಿನೂ ಹೋಗಬಹುದು. ಐ ಥಿಂಕ್ ನೀವು ಸರ್ವಿಸ್ ಆನ್ಲೈನ್ ಪ್ರೊವೈಡ್ ಮಾಡ್ತೀರಾ ಅನ್ಸುತ್ತೆ ಸರ್? ಹೌದು ಸರ್. ಓಕೆ, ಸೊ ಅದ್ರ ಒಂದು ಗೈಡೆನ್ಸ್ ಅನ್ನೋ ರೀತಿ ಒಳಗೆ ಬರ್ಬೇಕು. ಇಲ್ಲತ್ತಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಪ್ರೋಚ್ ಮಾಡಿ, ಈಗ ಟಾಪರ್ IAS ಅಂತ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅದು ನೀವು ಇದನ್ನ ಅಪ್ರೋಚ್ ಮಾಡ್ಕೊಂಡಿರತ್ತಂದ್ರೆ, ಒಂದು ಲೈಕ್ ನಾನು ಟೀಚಿಂಗ್ ಅಲ್ಲಿ ಇದ್ಕೊಂಡು ಹೇಳ್ತಿದ್ದೇನೆ, ನಾನು ಎಲ್ಲಾನು ಈಗ ನಾನು ಜಿಯೋಗ್ರಫಿ ಕಲಿಸ್ತೇನೆ, ಭೂಗೋಳಶಾಸ್ತ್ರ ಕಲಿಸ್ತೇನೆ ಅಂದ್ರೆ ನಾನು ಎಲ್ಲಾ ಭೂಗೋಳಶಾಸ್ತ್ರ ಅಂತೂ ಕಲ್ಸಕ್ ಆಗಲ್ಲ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ನೀಡ್ ಇದೆ, ಏನ್ ಅಪ್ರೋಚ್ ಇರಬೇಕು ಸ್ಟೂಡೆಂಟ್ಸ್ ಗಳಿಗೆ, ಇದನ್ನ ಮೇಜರ್ ಆಗಿ ಇನ್ಸ್ಟಿಟ್ಯೂಟ್ ಲೆಕ್ಕ ಹಾಕ್ತಾರೆ. ಸೊ ಇನ್ಸ್ಟಿಟ್ಯೂಟ್ ಈಸ್ ನಾಟ್ ಗಿವಿಂಗ್ ಲೈಕ್ ಆಲ್ ದ ಸರ್ವಿಸ್. ಯಾವ ಇನ್ಸ್ಟಿಟ್ಯೂಟ್ ಇದನ್ನ ಕೊಡಲ್ಲ ಸರ್ವಿಸ್. ಮಾಡ್ಬೇಕಾಗಿದ್ದು ಸ್ಟೂಡೆಂಟ್ ಏನೇ ಇರುತ್ತೆ, ಆಸ್ಪಿರೆಂಟ್ ಏನೇ ಇರುತ್ತೆ. ಬಟ್ ಗೈಡೆನ್ಸ್ ಇದೆಯಲ್ಲ, ರೈಟ್ ಪಾತ್ ಅನ್ನ ಚೂಸ್ ಮಾಡೋದಿದೆಯಲ್ಲ, ಇದು ಪ್ರೊಸೆಸ್ ಸಿಂಪ್ಲಿಫೈ ಆಗ್ಬೋದು. ಇದು ಸಮ್ ಅಪ್ ಹೆಂಗ್ ಮಾಡ್ಬೋದು ಅಂತಂದ್ರೆ, ಈಗ ಸರ್ ನಾವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಿದ್ದೀನಿ ಅಂತಂದ್ರೆ 8 ತಿಂಗಳು ಕೋಚಿಂಗ್ ಡ್ಯೂರೇಷನ್ ಇಟ್ಕೊಳ್ಳೋಣ.
ಪ್ಲಸ್ ಒಂದು 5 ರಿಂದ 6 ತಿಂಗಳಾದ್ರೂ ಕನಿಷ್ಠ ಸ್ವಂತ ಓದ್ಲೇಬೇಕು ಯಾವುದೇ ಆಸ್ಪಿರೆಂಟ್ ಇದ್ರು ನನ್ನ ಒಪಿನಿಯನ್ ಅಲ್ಲಿ. ಅಂದ್ರೆ ಅಲ್ಲಿವರೆಗೂ ಅದು ಗ್ರಿಪ್ ಇರಲ್ಲ ಎಕ್ಸಾಮ್ ಫೇಸ್ ಮಾಡುವಷ್ಟು. ಸೊ ಇಟ್ ವುಡ್ ಟೇಕ್ ಕೆಲವು ಸತಿ ಒಂದೊಂದು ವರ್ಷನೂ ತಗೊಳುತ್ತೆ. ಲೈಕ್ ಎಸ್ಪೆಷಲಿ KS ಅಂತ ಎಕ್ಸಾಮ್ ಇದ್ದಾಗ ಸಿಲೆಬಸ್ ವೈಡ್, ಸ್ಟೇಜಸ್ ಬೇರೆ ಬೇರೆ ಇರೋದ್ರಿಂದ 1 ವರ್ಷ ಡೆಡಿಕೇಟೆಡ್ ಆಗಿ ಓದ್ಲೇಬೇಕಾಗುತ್ತೆ. ಸೊ 1.5 year ಇಲ್ಲೇ ಹೋಗ್ಬಿಡ್ತು. ಕರೆಕ್ಟ್. ಕೋಚಿಂಗ್ ಅಲ್ಲಿ ಇದ್ದಾಗ ಇದು 1.5 year ಹೋಗೋದು, ಸ್ವಂತ ಓದ್ತಿದ್ದೀನಿ ಅಂತಂದ್ರೆ ಮೇ ಬಿ 2-3 ವರ್ಷ ಹೋಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಗೊತ್ತಿರಲ್ಲ ಏನ್ ಓದ್ಬೇಕು ಏನು ಇರಲ್ಲ ಅಂತ. ಸೊ ಈ ಕಂಟೆಕ್ಸ್ಟ್ ಅಲ್ಲಿ ನೋಡಿ ನಿಮ್ಗೆ ಕಂಫರ್ಟೇಬಲ್ ಹೆಂಗಿದೆ. ಎಲ್ಲೇ ಇದ್ಕೊಂಡು ನಿಮಗೆ ಆನ್ಲೈನ್ ಅಲ್ಲಿ ಯಾವ್ದಾದ್ರು ಹಿಂಗ್ ಗೈಡೆನ್ಸ್ ಪ್ರೋಗ್ರಾಮ್ ಅದು ಇತ್ತಂದ್ರೆ, ಯಾಕಂದ್ರೆ ಮಟೀರಿಯಲ್ ನೀವು ಪಾಯಿಂಟ್ ಔಟ್ ಮಾಡಿದ್ ರೈಟ್ ಇದೆ ಸರ್. ಮಟೀರಿಯಲ್ ಈಗ ಫ್ಲಡ್ ರೀತಿ ಒಳಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಯಾವ್ದನ್ನ ಓದ್ಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದು ಜಡ್ಜ್ ಮಾಡೋ ಎಬಿಲಿಟಿ ಸ್ಟೂಡೆಂಟ್ಸ್ ಗೆ ಆಸ್ಪಿರೆಂಟ್ ಗೆ ಬಿಗಿನಿಂಗ್ ಅಲ್ಲಿ ಬರಲ್ಲ. ಅವಾಗ ಏನಾಗುತ್ತೆ, ನಾನು ಹಂಗೆ ಇದ್ದೆ ಸರ್ ಆಕ್ಚುಲಿ ಹೈದರಾಬಾದ್ ಅಲ್ಲಿ ಬುಕ್ ಸ್ಟಾಲ್ ಹೋದೆ ಅಂತಂದ್ರೆ 4 ಮ್ಯಾಗಝಿನ್ ಅದಾವಂದ್ರೆ 4 ತಗೊಂಬರ ಒಂದು ಓದ್ತಿರ್ಲಿಲ್ಲ. ಅವು ಶೆಲ್ಫ್ ಫಿಲ್ ಹಾಕೋತ ಬಂತು ಹೊರತು ಅದೇನ್ ನಮ್ಗೆ ಮೈಂಡ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ. 2 ವರ್ಷ ಆದ್ಮೇಲೆ ಅದು ರಿಲೈಸ್ ಆಯ್ತು. ನಾನು ನ್ಯೂಸ್ ಪೇಪರ್ ಓದ್ಕೋತ ಬರ್ಬೇಕಾದ್ರೆ ಇದು ಮ್ಯಾಗಝಿನ್ ಇಷ್ಟು ತಗೊಳೋದ್ ನೀಡಿಲ್ಲ. ತಗೊಂಡ್ರು ಮ್ಯಾಗಝಿನ್ 1-2 ಅದು ಏನು ರಿವಿಷನ್ ಟೈಪ್ ಆಗ್ಬೇಕು ಹೊರತು ನಾವು ಮ್ಯಾಗಝಿನ್ ಮೇಲೆ ಡಿಪೆಂಡ್ ಇರ್ತಿದೀವಿ ಅವಾಗ. ಸರ್ ಇದಕ್ಕೆ ನಾನು ಈ ತರ ಆಡ್ ಆನ್ ಮಾಡಬಹುದ್ರಿ ಸರ್. ಲೈಕ್ ನಾನು ಪ್ರಿಪರೇಷನ್ ಮಾಡುವಾಗ ಈ ಡಿಗ್ರಿದಲ್ಲಿ ಇದ್ದಾಗ ಬೇಸಿಕ್ NCERT ಅಂತ ಹೇಳ್ತೀವಿ. ಅದು KS ಎಕ್ಸಾಮ್ ಗೊತ್ತಾ ಇದ್ರೆ ನಮ್ಮ ಸ್ಕೂಲ್ ಲೆವೆಲ್ ಬುಕ್ಸ್ ಇರ್ತವೆ 5ನೇಯಿಂದ 12ನೇ ತನ. ಅದನ್ನ ಓದ್ಕೊಂಡು ಕಾಲೇಜಲ್ಲಿ ಇದ್ದಾಗೆ ಪಾಠ ಮಾಡ್ಕೊಂಡು, ಈಗ ನಮ್ಮ ಟಾಪರ್ IAS ಅಂತ ಸಂಸ್ಥೆಯವರು ಆನ್ಲೈನ್ ಕ್ಲಾಸ್ ಕೊಡ್ತಾರೆ. ಅಂತ ಆನ್ಲೈನ್ ಕ್ಲಾಸ್ ಆಕ್ಸೆಸ್ ತಗೊಂಡ್ಬಿಟ್ಟು ನೀವು ಮಾಡ್ಬೋದು. ನಾವ್ ಹೆಂಗಿದ್ರು ಆನ್ಲೈನ್ ಕ್ಲಾಸ್ಗಳನ್ನ ನಮ್ಮ ಹುಡುಗರಿಗೆ ಫ್ಲೆಕ್ಸಿಬಲ್ ಆಗಿ ಕೊಡ್ತೇವ್ರಿ ಸರ್. ಅಂತ ಕ್ಲಾಸ್ಗಳನ್ನ ತಗೊಂಡು ಮನೆಯಲ್ಲೇ ಪ್ರಿಪರೇಷನ್ ಮಾಡ್ಕೊಂಡು, ಅಂಡ್ ನಾವು ನೀವು ಹೇಳಿದಂಗೆ ಒಂದು ಸರ್ವಿಸ್ ಕೊಡ್ತಾ ಇದೀವಿ ಸರ್. ಯಾಕಂದ್ರೆ ಯೂಶಲಿ ಕೋರ್ಸ್ ಅಂತ ಅಂದ್ರೆ 8 ತಿಂಗಳು ಇರ್ತದ್ರಿ ಸರ್. ಬಟ್ ಟಾಪರ್ IAS ನಾವು ಯಾವ ತರ ವಿಭಿನ್ನವಾಗಿ ಸರ್ವಿಸ್ ಕೊಡ್ತಾ ಇದೀವಿ ಅಂದ್ರೆ ಸರ್, ನೀವು ಒಂದ್ಸರಿ ಎನ್ರೋಲ್ಮೆಂಟ್ ಆದ್ರೆ, ಲೆಟಸ್ ನೀವು ಡಿಗ್ರಿ ಮಾಡ್ತಾ ಇದೀರಿ, ಎನ್ರೋಲ್ಮೆಂಟ್ ಆದ್ರಿ ಅಂತಂದ್ರೆ ನಿಮ್ಮ ಸರ್ವಿಸ್, ನಾವು ಕೊಡೋ ಸರ್ವಿಸ್ ನೀವು ಸಿಲೆಕ್ಷನ್ ಆಗೋವರೆಗೂ ಇರ್ತದೆ. ಆ ತರ ಪ್ರೊವಿಷನ್ ಇದೆ ರೀ ಸರ್. ಸೊ ನೀವು ಕಾಲೇಜಲ್ಲಿ ಇದ್ದಾಗ ಆನ್ಲೈನ್ ಕ್ಲಾಸ್ ತಗೊಳ್ರಿ, ಏನೇನ್ ಬೇಸಿಕ್ಸ್ ಇದೆ ಓದ್ಕೊಳ್ರಿ. ನಿಮಗೆ ಇನ್ನ ಇಫೆಕ್ಟಿವ್ ಆಗ್ಬೇಕಂತಂದ್ರೆ ಡಿಗ್ರಿ ಮುಗಿದ್ಮೇಲೆ ಬೆಂಗಳೂರಿಗೆ ಬಂದಾಗ ನೀವು ಇಲ್ಲಿ ಆಫ್ಲೈನ್ ತಗೋಬಹುದು. ಅಂಡ್ ನಾವು ಒಂದು ವಿಭಿನ್ನ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೀವಿ. ನಾವು ಒಂದಷ್ಟು ಕಾಲೇಜಸ್ಗೂ ಟೈ ಅಪ್ ಆಗಿದ್ದೇವೆ ಸರ್. ಉತ್ತರ ಕರ್ನಾಟಕದಲ್ಲೂ ಆಗ್ತಾ ಇದೀವಿ. ಅಲ್ಲೂ ಕೂಡ ಕ್ಲಾಸ್ ಗಳನ್ನ ವೀಕೆಂಡ್ಸ್ ಗೆ ಮಾಡೋ ತರ ಪ್ಲಾನ್ ಮಾಡ್ತಿದೀವಿ. ಈಗ ಇದು ನಿಮ್ದು ಇದು ಸ್ಟ್ರಾಟಜಿ ಐ ಲೈಕ್ ಇಟ್ ಸರ್ ಆಕ್ಚುಲಿ. ಅಂದ್ರೆ ಹೆಂಗಿದೆ, ಈಗ ಸೇ ಫಾರ್ ಎಕ್ಸಾಂಪಲ್ ಈಗ ನಾನು ಇದೇ ಮೆನ್ಷನ್ ಮಾಡಿದಾಗ ಡಿಗ್ರಿ ಫೈನಲ್ ಇಯರ್ ಅಥವಾ ಪ್ರೀ ಫೈನಲ್ ಇಯರ್ ಇರ್ಬೇಕಾದ್ರೆ ಒಂದು ಕಾಲೇಜ್ ಅಂದ್ರೆ ನಾವು ಒಂದು 5-6 ಗಂಟೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಸ್ಪೆಂಡ್ ಮಾಡ್ತಿರ್ತೇನೆ. ಓಕೆ, ಆಮೇಲೆ ಅದು ಅದ್ರದೇ ರಿಲೇಟೆಡ್ ಆಗಿ ಏನಾದ್ರು ಹೋಮ್ ವರ್ಕ್ ಅದು ಇದೆ ಅಂತಂದ್ರೆ 1-2 hour ಅದನ್ನು ಇಟ್ಕೊಂಡು. ಸೊ ಈಗ ನಿಮ್ದು ಅದು ಸ್ಟ್ರಾಟಜಿ ಇತ್ತಂದ್ರೆ ಕಾಲೇಜ್ಗೆ ಸ್ಟೂಡೆಂಟ್ಸ್ ಗೆ ದಿನಕ್ಕೆ 1-2 ಅಥವಾ 3 ಗಂಟೆ ಸ್ಲೋ ಆಗಿ ಸಿವಿಲ್ ಸರ್ವಿಸ್ ಫೀಡ್ ಮಾಡ್ತಿದ್ಯಾ ಅಂತಂದ್ರೆ ದಟ್ ಈಸ್ ಗುಡ್ ಅಪ್ರೋಚ್ ಇನ್ ಮೈ ಒಪಿನಿಯನ್. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಕಾಲೇಜ್ ಮುಗಿದಾದ್ಮೇಲೆ ಫುಲ್ ಫ್ಲೆಜ್ಡ್ ಆಗಿ ಇದಕ್ಕೆ ಶಿಫ್ಟ್ ಆದ್ರಂತಂದ್ರೆ ಇಟ್ ರೆಡ್ಯೂಸಸ್ ದಿ ಬರ್ಡನ್. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ ಸರ್, ಮೆಂಟರ್ಶಿಪ್ ಅಂತ ಹೇಳಿ. ಇವನ್ ನಾವು ವಿಭಿನ್ನವಾದ ಪ್ರಯತ್ನವನ್ನು ಮಾಡಿದ್ದೇವೆ. ನಾನು ಆಕ್ಚುಲಿ ಕೇಳೋನಿದ್ದೆ, ಇದೇಗ ಪಾಯಿಂಟ್ ಮಾಡಿದ್ದೆ. ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಗೈಡ್ ಮಾಡೋರು ಇರಬೇಕು. ಸೊ ಈಗ ಲೈಕ್ ಐ ವಿಲ್ ಕ್ರಾಸ್ ಚೆಕ್. ಸೊ ಈಗ ನಿಮ್ಮಲ್ಲೇ ಅದ್ ಏನು ಪ್ರೊವಿಷನ್ ಇಟ್ಕೊಂಡಿದ್ರೆ, ಯಾಕಂದ್ರೆ ಗೈಡೆನ್ಸ್ ಕ್ಲಾಸ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ. ಕರೆಕ್ಟ್. ಲಾಂಗ್ ಟರ್ಮ್ ಗೆ ಸ್ಟೂಡೆಂಟ್ ಗೆ ಕ್ಲೋಸ್ ಆಗಿ ಮಾನಿಟರ್ ಮಾಡುವಂತ ಒಂದು ಎಬಿಲಿಟಿ ಇನ್ಸ್ಟಿಟ್ಯೂಟ್ ಇರ್ಲೇಬೇಕು. ಹೌದ್ರಿ ಸರ್. ಸೊ ನೀವು ಮೆಂಟರ್ಶಿಪ್ ಅದು ಏನಾದ್ರು ಪ್ರೊವೈಡ್ ಮಾಡ್ತೀರಾ ಸರ್? ಆಕ್ಚುಲಿ ನೀವು ಹೇಳಿದಂಗೆ ನಮ್ದು 2 ತರ ಪ್ರೊವಿಷನ್ ನಾವು ಮಾಡ್ಕೊಂಡಿದ್ದಾರೆ. ಒಂದು ದ ಫ್ಯಾಕಲ್ಟಿ ಹೂ ಇಸ್ ಅ ರಿಸೋರ್ಸ್ ಪರ್ಸನ್, ಯಾರು ಕ್ಲಾಸ್ ಹೇಳ್ತಾರಲ್ರಿ, ಸೊ ಅವ್ರ ಕಡೆಯಿಂದಾನೆ. ಹೌದ್ರಿ ಸರ್, ದ ಫ್ಯಾಕಲ್ಟಿ ಇಸ್ ದ ಎಕ್ಸ್ಪೀರಿಯನ್ಸ್. ನಿಮ್ಮಂಗೆ ಈಗಾಗಲೇ KS ಮೇನ್ಸ್ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಸೊ ಈ ತರ ಫ್ಯಾಕಲ್ಟೀಸ್ ನಮ್ ರಿಸೋರ್ಸ್ ಪರ್ಸನ್ ಇರ್ತಾರೆ. ಸೊ ಆಫ್ಟರ್ ದ ಕ್ಲಾಸ್ ವಿ ವಿಲ್ ಹ್ಯಾವ್ ಅ ಪ್ರೊವಿಷನ್ ಫಾರ್ ಅ ಝೂಮ್ ಸೆಷನ್ಸ್ ಆಫ್ಟರ್ ದ ಕ್ಲಾಸ್. ಸೊ ಇದು ನೀವು ರೂರಲ್ ಏರಿಯಾದಲ್ಲಿ ಇದ್ರು ಕೂಡ ನೀವು ಮಾಡ್ಬೋದು, ಅಥವಾ ಆಫ್ಲೈನ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಒಂದು ಫಸ್ಟ್ ಲೇಯರ್ ಆಫ್ ಮೆಂಟರ್ಶಿಪ್. ಸೊ ಯು ವಿಲ್ ಗೆಟ್ ಅ ಡೌಟ್ಸ್ ಕ್ಲಾರಿಫೈಡ್ ಆಸ್ ಅಂಡ್ ವೆನ್ ದ ಕ್ಲಾಸ್ ಇಸ್ ಡೆಲಿವರ್. ಇದಾದ್ಮೇಲೆ ರೀ ಸರ್,
ಎವ್ರಿ ವೀಕೆಂಡ್ಸ್ ವಿ ಹ್ಯಾವ್ ಒನ್ ಎಕ್ಸ್ಕ್ಲೂಸಿವ್ ಸೆಷನ್ಸ್. ಈಗ ಹೆಂಗೆ ಡಾಕ್ಟರ್ಗೆ ಹೋಗಿ ಅಪಾಯಿಂಟ್ಮೆಂಟ್ ತಗೋತಿದ್ವಲ್ರಿ ಸರ್, Okay. ಅದರ್ ಟೈಮ್ಗೆ ಹೋಗಿ ಡಾಕ್ಟರ್ ನಮಗಾಗಿ ಅದರ್ ಟೈಮ್ಗೆ ಅವೈಲೇಬಲ್ ಇರ್ತಿದ್ರು. ಅವ್ರ ಟೈಮು ವೇಸ್ಟ್ ಆಗಲ್ಲ, ನಮ್ದು ವೇಸ್ಟ್ ಆಗಲ್ಲ. ಸಿಮಿಲರ್ ಪ್ರೊವಿಷನ್ ನಾವು ಮಾಡಿದೆವು. ಓಕೆ. ಸೊ ಎಕ್ಸ್ಕ್ಲೂಸಿವ್ ಮೆಂಟರ್ಶಿಪ್ ಸೆಷನ್ಸ್ ಆನ್ ವೀಕೆಂಡ್ಸ್, ಒನ್ ಆನ್ ಒನ್ ಸೆಷನ್ ಇರ್ತದೆ ರೀ ಸರ್. Okay. ಸೊ ಇದು ಝೂಮ್ ಸೆಷನ್ಸ್ ಇರ್ತದ. ಸೊ ದಟ್ ನೀವು ಏನಾದ್ರು ಸಾಫ್ಟ್ ಕಾಪಿ ಇದ್ರೆ ನಮಗೆ ಶೇರ್ ಮಾಡ್ಬೋದು. ಅಲ್ಲೇ ನಾವು ಇವ್ಯಾಲ್ಯೂಷನ್ ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು ಎಲ್ಲ ಮಾಡ್ತೇವೆ, ಹೊಡೆದು ಕಳಿಸಿದ್ರೆ ಮಾಡ್ಬೋದ್ರಿ. ವಾಟ್ಸ್ಆಪ್ ಕಳಿಸಿದ್ರೆ ಸೊ ಇದು ಸೆಕೆಂಡ್ ಲೇಯರ್ ಆಫ್ ಮೆಂಟರ್ಶಿಪ್ ಸೆಷನ್ಸ್. ಓಕೆ. ಇದಾದ್ಮೇಲೆ ಟೆಸ್ಟ್ ಬರೀತೇವೆ ಸರ್. ಯಾರು ನಮ್ಮ ಕ್ಲಾಸಸ್ ತಗೊಂಡಿರ್ತಾರಲ್ಲ ಅವ್ರಿಗೆ ಟೆಸ್ಟ್ ಕೊಡ್ತೇವೆ. ಓಕೆ. ಈ ಟೆಸ್ಟ್ ಗಳನ್ನ ನೀವು ಹೇಳಿದ್ರಿ ಮೇನ್ಸ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಸೊ ಆ ಟೆಸ್ಟ್ ಸೀರೀಸ್ ನ ಏನ್ ತಪ್ಪು ಮಾಡಿದಿರಿ, ಹೆಂಗ್ ಸುಧಾರಣೆ ಮಾಡಬಹುದು ಅದನ್ನ ಇವ್ಯಾಲ್ಯೂಯೇಷನ್ ಮಾಡಿ ಅಲ್ಲೂ ಕೂಡ ಒನ್ ಸೆಷನ್. ಓಕೆ. ಸೊ ದಟ್ ಮೀನ್ಸ್ ವಿ ಹ್ಯಾವ್ 3 ಲೇಯರ್ ಆಫ್ ಮೆಂಟರ್ಶಿಪ್ ಸೆಷನ್ಸ್. ಓಕೆ. ಸೊ ಐ ಥಿಂಕ್ ದಿಸ್ ಇಸ್ ಮೋಸ್ಟ್ ಇಫೆಕ್ಟಿವ್ ವೇ. ಇದಲ್ಲದೆ ಇಂಟರ್ವ್ಯೂ ಗೈಡೆನ್ಸ್ ಅಂತ ಕೂಡ ಸಪರೇಟ್ ಆಗಿ ಇಂಟರ್ವ್ಯೂ ಟೈಮ್ ಅಲ್ಲಿ ಕೂಡ ನಾವು ಗೈಡ್ ಮಾಡ್ತೇವೆ. ಮೀನ್ಸ್ ಆದ್ಮೇಲೆ ಕೂಡ ಇಟ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್. ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಸರ್. ದೆನ್ ಇಟ್ ಈಸ್ ಇಟ್ಸ್ ಆಲ್ ರೌಂಡ್ ಅಪ್ರೋಚ್. ಎಸ್ ಸರ್. ಹಂಗಿದ್ರೆ ಬೆಟರ್ ಅನ್ಕೊಡ್ತೀನಿ. ಅಂಡ್ KS ಎಕ್ಸಾಮ್ ನಲ್ಲಿ ನಾನು ಜಸ್ಟ್ ಹೇಳ್ಬೇಕು ಸರ್, ಇದನ್ನ KS ಎಕ್ಸಾಮ್ ನಲ್ಲಿ ನಾವು ಆಸ್ ಅ ಸ್ಟಾಫ್ ಆಗಿರ್ಬೋದು, ನಮ್ಮ ಸೋಮಶೇಖರ್ ಸರ್ ಆಗಿರ್ಬೋದು, ಎಷ್ಟು ಇಫೆಕ್ಟಿವ್ ಆಗಿ ನಾವು ವರ್ಕ್ ಮಾಡಿದೀವಿ ಅಂದ್ರೆ ವಿ ವೋಕ್ ಅಪ್ ಅಟ್ 5:30. ಅವರ್ ಕ್ಲಾಸ್ ಯೂಸ್ ಟು ಬಿ ಸ್ಟಾರ್ಟಿಂಗ್ ಅಟ್ 6 AM ಡೈಲಿ. 6 ಗಂಟೆಗೆ. ಹೌದು, KS ಮೇನ್ಸ್ ನಲ್ಲಿ 6 ಗಂಟೆಗೆ ಕ್ಲಾಸು, 2 ಅವರ್ ಕ್ಲಾಸ್ ಮಾಡ್ತಿದ್ವಿ. ಇದಾದ್ಮೇಲೆ ಒಂದು ಡೈರೆಕ್ಟ್ ಆಗಿ ಆ ಕ್ಲಾಸ್ ಮಾಡಿದ್ರ ಮೇಲೆನೆ ಒಂದು ಟೆಸ್ಟ್. ಇಟ್ಸ್ ಲೈಕ್ ಇನ್ಸ್ಟಂಟ್ ಟೆಸ್ಟ್ ಟು ಟೆಸ್ಟ್ ಯುವರ್ ನಾಲೆಜ್ ಸರ್. ಅದನ್ನ ಮಾಡಿ ಡಿಸ್ಕಷನ್ ವಿಡಿಯೋ ಹಾಕ್ತಿದ್ವಿ. ಅಂದ್ರೆ 10 ಗಂಟೆಗೆ ಎಲ್ಲ ಹುಡುಗರು ಫ್ರೀ ಆಗ್ಬಿಡ್ತಿದ್ರು, ಮನೆಗೆ ಹೋಗಿ ಓದ್ಕೋತಾ ಇದ್ರು. ಸೊ ದಿಸ್ ಈಸ್ ಅಪ್ರೋಚ್ ವಿ ಫಾಲೋಡ್. ಸೊ ಅಂದ್ರೆ ನಮ್ ಕಡೆಯಿಂದನೂ ಎಫರ್ಟ್ ಹಾಕ್ಬೇಕು, ಹುಡುಗರನ್ನು ಆಕ್ಟಿವೇಟ್ ಮಾಡ್ಬೇಕು ಅಂತ ನಾವು ಈ ಪ್ರಯತ್ನವನ್ನ ಮಾಡಿದ್ವಿ ಸರ್. ದಟ್ಸ್ ಗುಡ್ ಸರ್. ಅಂದ್ರೆ ಯು ಕ್ಯಾನ್ ಸೇ ಬಿಯಾಂಡ್ ಮೆಂಟರ್ಶಿಪ್ ನಾವು ಒಂದ್ ಸ್ಟೆಪ್ ಮುಂದೆ ಹೋಗಿ ಹುಡುಗರನ್ನು ಕೂಡ ಆಕ್ಟಿವೇಟ್ ಮಾಡೋ ತರ ಪ್ಲಾನ್ ಮಾಡ್ತಿದೀವಿ. ಫೈನ್ ಸರ್. ದೆನ್ ದಟ್ಸ್ ಅಪ್ರೋಚ್ ಅಂತೂ ಇದೆ. ಯಾಕಂದ್ರೆ ಕೋಚಿಂಗ್ ಆದ್ಮೇಲೆ ಈಗ ನಾನು ಟೀಚ್ ಮಾಡ್ತೇನೆ, ಆದ್ಮೇಲೆ ಟಚ್ ಹೋಗ್ಬಿಡುತ್ತೆ ಸ್ಟೂಡೆಂಟ್ಸ್ ಜೊತೆ, ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇರಲ್ಲ. ಮೆಂಟರ್ ಜೊತೆ ಟಚ್ ಇರ್ತಿತ್ತಂದ್ರೆ ದಟ್ ಪ್ರೊಲಾಂಗ್ಡ್ ಡ್ಯೂರೇಷನ್. ನೀವು ಅದೇ ಅಡ್ಮಿಷನ್ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ಸರ್ವಿಸ್ ಹತ್ತೋವರೆಗೂ ಸರ್ವಿಸ್ ಪ್ರೊವೈಡ್ ಮಾಡ್ತೀರಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಬೆನಿಫಿಟ್. ಆನ್ಲೈನ್ ಅಲ್ಲೂ ಎಲ್ಲೋ ಇದ್ಕೊಂಡು ತಗೋಬಹುದು. ಕರೆಕ್ಟ್. ಯಾವ್ದೋ ರಿಮೋಟ್ ಪ್ಲೇಸ್ ಅಲ್ಲಿ ಇದ್ಕೊಂಡು ಬೆಂಗಳೂರಿಗೆ ಬರ್ಬೇಕಂತಿಲ್ಲ. ಅಂಡ್ ನಮ್ಮ ಹತ್ರ ಇನ್ನೊಂದು ವಿಭಿನ್ನವಾದ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಎಸ್ ಟು ಹೆಲ್ಪ್ ದ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ದ ಬೆಸ್ಟ್ ರಿಸೋರ್ಸ್ ಫಾರ್ ದಿಸ್ ಎಕ್ಸಾಮಿನೇಷನ್. ಸರ್ ಏನಂದ್ರೆ ಈಗ ಡಿಗ್ರಿ ಮಾಡ್ತಿರ್ತಾರೆ, ಎಸ್ಪೆಷಲಿ ಇಗ್ನೂದಲ್ಲಿ ಎಕ್ಸ್ಟೆನ್ಷನ್ ಎಕ್ಸ್ಟರ್ನಲ್ ಡಿಗ್ರಿ ಮಾಡ್ತಿರ್ತಾರೆ. ಅಂತವರು ಕೂಡ ನೀವು ಡಿಗ್ರಿ ಮಾಡ್ಬೇಕಂದ್ರೆ ನಾವೇ ಡಿಗ್ರಿ ಪ್ರೊವೈಡ್ ಮಾಡಿಸ್ತೀವಿ, ನಾವೇ ಕೋಚಿಂಗ್ ಕೊಡ್ತೇವೆ. ಸೊ ದಟ್ ಇಟ್ ಈಸ್ 2 in 1 ಒಂದು ಪ್ಯಾಕೇಜ್ ತರ ಮಾಡಿ ಕೊಡ್ತೇವೆ ಅಟ್ ಅಫೋರ್ಡೆಬಲ್ ರೇಟ್. ಸರ್ ಈಗ ಶಶಾಂಕ್ ಸರ್ ಬಂದಿದ್ದಾರೆ. ಸೊ ಈಗಲೇ ಒಂದು ಬೇಕಿದ್ರೆ ನಾನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲೇ ಒಂದು ಹೇಳ್ಬಿಡ್ತೀನಿ ಸರ್. ಸೊ ದಟ್ ನಾನೊಂದು ಕೂಪನ್ ಕೋಡ್ ಇವತ್ತು ಮಾಡ್ಬಿಡ್ತೀನಿ. ಈ ಕೂಪನ್ ಕೋಡ್ ಏನಾದ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಅದನ್ನ ಹಾಕ್ಬಿಟ್ಟು ನೀವೇನಾದ್ರೂ ನಮ್ಮ ಕೋರ್ಸ್ಗೆ ಜಾಯ್ನ್ ಆದ್ರೆ ವಿಲ್ ಗೆಟ್ ಅ ಸ್ಪೆಷಲೈಸ್ಡ್ ಡಿಸ್ಕೌಂಟ್ ಆನ್ ಬಿಹಾಫ್ ಆಫ್ ಶಶಾಂಕ್ ಸರ್ ಅಂಡ್ ಮೀ. ನಾವು ಅವೆಲ್ ಮಾಡೋಣ ಸರ್. ಸೊ ದಟ್ ಇಟ್ಸ್ ಅ ಸ್ಮಾಲ್ ಎಫರ್ಟ್ ಫಾರ್ ದ ಪೀಪಲ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಗೆಟ್ ಇನ್ ಟು ದ ಸರ್ವಿಸ್ ಬೈ ದಿಸ್ ಪ್ರಿಪರೇಷನ್. ಅಫೋರ್ಡೆಬಲ್ ಫೀಸ್ ಡಿಸ್ಕೌಂಟ್, ಅಫೋರ್ಡೆಬಲ್ ಫೀಸ್ ಒಳಗೆ ಡಿಸ್ಕೌಂಟ್. ಅಂಡ್ ಇನ್ನೊಂದು ನಿಮ್ಗೆ ಹೇಳಲೇಬೇಕು ಸರ್, ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಬೂಮ್ ಅಲ್ಲಿ ಇದೆ. ಆಮೇಲೆ ನಿಮ್ಗೂ ಗೊತ್ತು ಸರ್, ಕೃತಕ ಬುದ್ಧಿಮತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಸರ್, ಆ ಟೆಕ್ನಾಲಜಿನ ಯಾವ ಎಕ್ಸ್ಟೆಂಟಿಗೆ ಯೂಸ್ ಮಾಡಬೇಕು, ಯಾವ ಎಕ್ಸ್ಟೆಂಟಿಗೆ ಯೂಸ್ ಮಾಡಬಾರ್ದು. ಯಾಕೆ ನಾವು ನೋಡಿದ್ವಿ UPSC ಅವರು ಕೂಡ AI ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಫ್ರೇಮ್ ಮಾಡಿದ್ರು, ಒಂದಷ್ಟು ಎರರ್ಸ್ ಇತ್ತು. ಈವನ್ KS ಎಕ್ಸಾಮ್ ನಲ್ಲೂ ಕೂಡ ಆಯ್ತು. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನಾವೇನ್ ಮಾಡಿದೀವಿ ಅಂದ್ರೆ ನಾವು AI ರಿಲೇಟೆಡ್ ಟೂಲ್ಸ್ ಗಳನ್ನ ನಾವು ಮಾಡಿಫೈ ಮಾಡಿದ್ವಿ ಸರ್. ನಾವು ಟ್ರೈನ್ ಮಾಡೇವ್ರಿ ಸರ್. ಅವ್ರು ಟ್ರೈನ್ ಮಾಡಿ ಪ್ರಾಂಪ್ಟ್ ಗಳನ್ನ ಹಾಕಿ ಒಂದು AI ಟೂಲ್ ರೆಡಿ ಮಾಡಿಟ್ಟಿದ್ವಿ. ಐ ವಿಲ್ ಮೆನ್ಷನ್ ದಿಸ್ ಇನ್ ದ ಡಿಸ್ಕ್ರಿಪ್ಷನ್ ನಾನು ಮಾತಾಡುವಾಗ. ಸೊ ಇಲ್ಲಿ ನೀವು ನೋಡ್ಬೋದು ಏನಂದ್ರೆ 2 ಪ್ರೊವಿಷನ್ಸ್ ಇದೆ. ಒಂದೇನಂದ್ರೆ ಸರ್, ಈಗ ನಾನು ಓದ್ತೀನಿ, ನನಗೆ ಕರೆಂಟ್ ಅಫೇರ್ಸ್ ಓದ್ತಿದ್ದೀನಿ ಸರ್. ನನಗೆ ಕರೆಂಟ್ ಅಫೇರ್ಸ್ ಸಿಕ್ಕಾಪಟ್ಟೆ ಇದೆ. ಮ್ಯಾಗಝಿನ್ ಇದಾವೆ, PIB ಇದೆ, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ ಬೇರೆ. ಇದನ್ನೆಲ್ಲ ಕನ್ಸಾಲಿಡೇಟ್ ಮಾಡೋದಕ್ಕೆ ನಂಗೆ ಕಷ್ಟ ಸರ್. ಆಸ್ ಅ ಆಸ್ಪಿರೆಂಟ್ ನಾನೇನ್ ಮಾಡಿದೀನಿ ಅಂದ್ರೆ ಒಂದು ಟೂಲ್ ರೆಡಿ ಮಾಡಿದೀವಿ. ಆ ಟೂಲ್ ಅಲ್ಲಿ ನೀವು ಜಸ್ಟ್ ಇವತ್ತಿನ ಡೇಟ್ ಹಾಕಿದ್ರೆ ಎಲ್ಲ ಡೀಟೇಲ್ ಕೊಡ್ತದೆ. ಹೌದ್ರಿ ಸರ್, ಕರೆಂಟ್ ಅಫೇರ್ಸ್. ಆ ಕರೆಂಟ್ ಅಫೇರ್ಸ್ 2 ವಿಧಾನದಲ್ಲಿ ಕೊಡ್ತದೆ ಸರ್. ಒಂದು
ಸಬ್ಜೆಕ್ಟ್ ವೈಸ್ ಕೊಡ್ತಿದ್ದಾರೆ ಸರ್. ಓಕೆ ಆ ಸಬ್ಜೆಕ್ಟ್ ವೈಸ್ ನೀವು ಯಾವ ಸಬ್ಜೆಕ್ಟ್ ಗೆ ಪ್ರಿಫರ್ ಮಾಡ್ತಾರೆ ಅದನ್ನ ಹೊಡೆದ್ರೆ, ಈ ಡಿಸ್ಕ್ರಿಪ್ಷನ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು, ಅದನ್ನ ಹೊಡೆದ್ರೆ ನಿಮ್ಗೆ ಆ ಸಬ್ಜೆಕ್ಟ್ ಮೇಲೆ ಡಿಟೇಲ್ಡ್ ಇವತ್ತು ಮ್ಯಾಗಝಿನ್ ನಲ್ಲಿ ಬಂದಿರುವಂತಹ ಏನು ನ್ಯೂಸ್ ಪೇಪರ್ ಇತ್ತಲ್ಲ ಸರ್, ಕಂಟೆಂಟ್, ಅದನ್ನ ಡಿಟೇಲ್ಡ್ ಅನಾಲಿಸಿಸ್ ಕೊಡ್ತೀವಿ. ಪ್ಲಸ್ ಆ ಕಂಟೆಂಟ್ ಮೇಲೆ ಏನು ಪ್ರಿಲಿಮ್ ಮತ್ತೆ ಮೇನ್ಸ್ ಕ್ವಶನ್ಸ್ ಬರುತ್ತೆ ಅಂತ ಕೂಡ ನಾವು ರೆಡಿ ಮಾಡಿಟ್ಟಿದ್ದೀವಿ ಸರ್. ಹೌದಾ? ಸೊ ದಟ್ ಸ್ಟೂಡೆಂಟ್ ವಿಲ್ ಹ್ಯಾವ್ ಅ ಈಸಿ ಆಕ್ಸೆಸ್ ಫಾರ್ ದ ಕರೆಂಟ್ ಅಫೇರ್ಸ್. ಓಕೆ, ಅಂದ್ರೆ ಲೈಕ್ ಕಾಂಪ್ಲಿಕೇಶನ್ ಮಾಡಲ್ಲ, ಏನ್ ನೀಡ್ ಇದೆ ಅದನ್ನ ಲೈಕ್ ಸಿಂಪಲ್ ಆಗಿ ಕನ್ಸೈಸ್ ಆಗಿ ಕೊಡ್ತೇವೆ ಸರ್. ಹೌದು ಬಟ್ ಸರ್ ನಂಗೀಗ ಒಂದು ಕ್ವಶನ್ ಬರ್ತಾ ಇದೆ. ಹಾ ಸರ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಚಾಟ್ ಜಿಪಿಟಿನೇ ಹಿಡ್ಕೊಳ್ಳ, ಇದು ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅದರಲ್ಲೂ ಸಾಕಷ್ಟು ಎರರ್ಸ್ ಗಳಿದಾವೆ. ಕರೆಕ್ಟ್ ಸರ್. ಸೊ ಈಗ ನಿಮ್ದು ಅಪ್ರೋಚ್ ಮೆನ್ಷನ್ ಮಾಡಿದ್ರೆ ಈಗ ಅದೇ ತಪ್ಪಿತ್ತಂದ್ರೆ, ಬಿಕಾಸ್ ಇಟ್ಸ್ ನಾಟ್ 100% ಅಕ್ಯುರೇಟ್, ಯಾಕಂದ್ರೆ ನೋ ಟೆಕ್ನಾಲಜಿ ಇಸ್ ಫುಲ್ ಪ್ರೂಫ್ ಅಲ್ರಿ ಸರ್. ಹೌದು. ಈಗ ಲಾಸ್ಟ್ UPSC ಕ್ವಶನ್ ಪೇಪರ್ ಚಾಟ್ ಜಿಪಿಟಿಗೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಕ್ಕಾಗಲ್ಲ, ಆಫ್ ಕ್ರ್ಯಾಕ್ ಮಾಡಕ್ಕಾಗಿಲ್ಲ. ಕರೆಕ್ಟ್. ಸೊ ಹಂಗಿದ್ದಾಗ ಎರರ್ ಅಂತೂ ಬರುತ್ತೆ, ಅದನ್ನ ನೀವು ರೆಕ್ಟಿಫೈ ಮಾಡ್ತೀವಿ. ಯಾಕಂದ್ರೆ ಈಗ ನಾನು ಇದು ಕ್ವಶನ್ ಕೇಳಬೇಕು. ಇಲ್ಲ ಆಬ್ವಿಯಸ್ಲಿ ಸರ್. ಅಂಡ್ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಯಾಕಂದ್ರೆ ಕ್ರೆಡಿಬಿಲಿಟಿ ಮ್ಯಾಟರ್ಸ್ ಎಲ್ಲ ಸರ್. ಇದಕ್ಕೋಸ್ಕರನೇ ನಾವು 2 ಪ್ರಯತ್ನವನ್ನ ಮಾಡಿದ್ವಿ. ನಂಬರ್ 1 ಪ್ರಯತ್ನ ಏನಂದ್ರೆ ಟ್ರೆಡಿಷನಲ್ ವೇ ಆಫ್ ಡೆಲಿವರಿಂಗ್ ದ ಕ್ಲಾಸಸ್. ನಾವು ಏನೇ ಕ್ಲಾಸ್ಗಳನ್ನು ಮಾಡ್ಲಿ ಟೆಸ್ಟ್ ಕೊಡ್ತೀವಲ್ಲ ಸರ್, ಅದಕ್ಕೆ ಹ್ಯೂಮನ್ ಟಚ್ ಇರ್ತದೆ ಸರ್. ದ ರಿಸೋರ್ಸ್ ಪರ್ಸನ್ ಹೂ ಹ್ಯಾವ್ ಗಿವನ್ ಮೇನ್ಸ್ ಇಂಟರ್ವ್ಯೂ, ಅವರೇ ಕಂಪ್ಲೀಟ್ ಕ್ವಶನ್ ಪೇಪರ್ ನ ನೋಡ್ಬಿಟ್ಟು ಅನಾಲಿಸಿಸ್ ಮಾಡಿ ಕರೆಕ್ಟ್ ಇದೇನೋ ತಪ್ಪಿದೇನೋ ಏನೇನ್ ಎಡಿಟ್ ಮಾಡ್ಬೋದು ಅಂತ ಎಲ್ಲ ಮಾಡಿ ವಿಲ್ ಗೋ ನಂಬರ್ 1. ಸೆಕೆಂಡ್, ಈ ಚಾಟ್ ಜಿಪಿಟಿ ಅಂತ ಬಂದಾಗ ನಾವು ನಾರ್ಮಲ್ ಚಾಟ್ ಜಿಪಿಟಿಯನ್ನ ಯೂಸ್ ಮಾಡ್ತಾ ಇಲ್ಲ ಸರ್. ನಾವೇ ಖುದ್ದಾಗಿ ಪ್ರಾಂಪ್ಟ್ ಕೊಟ್ಟು ನಾವೇ ರೆಡಿ ಮಾಡಿ ನಾವೇ ಫೀಡ್ ಮಾಡಿಟ್ಟಿದ್ದೀವಿ ಸರ್. ಸೊ ದ ಏನಂತೀರಿ ಪರ್ಸೆಂಟೇಜ್ ಆಫ್ ಎರರ್ ಇಸ್ ವೆರಿ ವೆರಿ ಲೋ, ಲೈಕ್ 0.001% ಅಂತ ಹೇಳ್ಬೋದು. ಸೊ ಹೀಗಿದ್ದಾಗ ಐ ಕ್ಯಾನ್ ಟ್ರಸ್ಟ್ ದಿಸ್ ಟೆಕ್ನಾಲಜಿ ಬಿಕಾಸ್ ಐ ಹ್ಯಾವ್ ಮಾಡಿಫೈಡ್ ಇಟ್ ಆಸ್ ಪರ್ ಮೈ ರಿಕ್ವೈರ್ಮೆಂಟ್. ಅಂಡ್ ಈ ಟೆಕ್ನಾಲಜಿಯನ್ನ ನಾನು ಸುಮ್ಮನೆ ಮಾಡಿಲ್ಲ ಸರ್, 3 ಹಂತದಲ್ಲಿ ಮಾಡಿದ್ದೀನಿ. UPSC ಎಕ್ಸಾಮ್ ಬೇರೆ, KS ಎಕ್ಸಾಮ್ ಬೇರೆ, ಗ್ರೂಪ್ C ಎಕ್ಸಾಮ್ ಬೇರೆ. ಹಿಂಗಿದ್ದಾಗ ಇಟ್ ಕ್ಯಾನ್ ಬಿ ಎರರ್ ಇಸ್ ವೆರಿ ಲೆಸ್ ಇದೆ. ಬಟ್ ಅಷ್ಟಾಗಿ ಬಂತಂದ್ರೂ ವಿ ವಿಲ್ ರೆಕ್ಟಿಫೈ ಬೈ ದ ಹ್ಯೂಮನ್ ಎಫರ್ಟ್ಸ್, ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಹೌದು ಕಡೆಯಿಂದ ರೆಕ್ಟಿಫೈ ಆಗಿ ಇನ್ ಕೇಸ್ ಆಗಿತ್ತಂದ್ರು ಅಂದ್ಕೊಳ್ಳಿ ಅದು. ಹೌದು ಇಮಿಡಿಯೇಟ್ ಆಗಿ ಕ್ವಶನ್ ರೈಸ್ ಆಯ್ತು, ಅದಕ್ಕೆ ಇದನ್ನ ಮಾಡೋಣ. ಸೊ ಸರ್ ಆಕ್ಚುಲಿ ನಾನು ಇನ್ನೊಂದು ಸರ್ಪ್ರೈಸ್ ಇವತ್ತೊಂದು ಪ್ಲಾನ್ ಇದೆ. ಏನಂದ್ರೆ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ಬೇಕಂತ ಅನ್ಕೊಂಡಿದೀನಿ. ಇಫ್ ಯು ಅಲೌ ಮೀ ಟು ಡೂ ದಟ್. ಓಕೆ ಸರ್, ಒಂದೇನಂದ್ರೆ ತಿಳಿದಂಗೆ ಹೇಳ್ತೀನಿ. ಶ್ಯೂರ್ ಸರ್, ಟ್ರೈ ಮಾಡೋಣ. ಸರ್, ಈಗ UPSC ವರ್ಸಸ್ KPSC ಯಾವುದು ಟಫ್? ಎರಡು ಅದ್ರದ್ದೇ ಆದ ಒಂದು ಟಫ್ನೆಸ್ ಇದೆ. ಒಂದು UPSC ಅಲ್ಲಿ ಏನಿದೆ, ಕ್ವಶನ್ ಕೇಳೋದನ್ನೇ ಡಿಫಿಕಲ್ಟ್ ಇರುತ್ತೆ, ವೆರಿ ಟ್ರಿಕಿ ಕ್ವಶನ್ ಇರುತ್ತೆ. ಈಗ ಇದೇ ದಾರಿನ KPSC ಹಿಡಿದಿದೆ. ಈಗ ಲಾಸ್ಟ್ KS ಪ್ರಿಲಿಮ್ಸ್ ಕ್ವಶನ್ ಪೇಪರ್, ಲಾಸ್ಟ್ KS ಮೇನ್ಸ್ ಕ್ವಶನ್ ಪೇಪರ್ ನೋಡಿವತ್ತಂದ್ರೆ ಇಟ್ ಇಸ್ ಕ್ಲಿಯರ್. ಕರೆಕ್ಟ್. ಇದ್ರ ಜೊತೆಗೆ KS ಇನ್ನೊಂದು ಟಫ್ ಅಂತ ನಾನು ಹೇಳೋದತ್ತಂದ್ರೆ, KS ಎಕ್ಸಾಮ್ ಅಲ್ಲೇ ನೀವು ಇಂಡಿಯಾದ ಜೊತೆಗೆ ಕರ್ನಾಟಕನೂ ಓದ್ಬೇಕು. ಹೌದ್ರಿ ಸರ್, ಇನ್ ಡೆಪ್ತ್ ಆಗಿ. ಓಕೆ, ಸೊ ಇಲ್ಲಿ ಡಬಲ್ ಬರ್ಡನ್ ಇದೆ. ಸೊ ಟಫ್ನೆಸ್ ಎರಡು ಇದಾವೆ. ಎರಡರಲ್ಲಿ ನೀವೀಗ ಚೂಸ್ ಮಾಡ್ತೀರಿ, ಒಂದನ್ನ ಪಿಕ್ ಮಾಡಿ ಅಂತಂದ್ರೆ ಇಟ್ ಈಸ್ ಡಿಫಿಕಲ್ಟ್. ಅದರಲ್ಲೇ KS ಡಿಫಿಕಲ್ಟಿ ಎರಡನೇದು ಏನ್ ಆಡ್ ಆಗತ್ತೆ ಅಂತಂದ್ರೆ ಲ್ಯಾಂಗ್ವೇಜ್ ಇಶ್ಯೂ ಒಂದಿದೆ. ಕರೆಕ್ಟ್ ಸರ್. ಅದೊಂದು ಮಲ್ತಾಯಿ ಧೋರಣೆ. ನಾವು ಹಂಗ ನೋಡಿದ್ರೆ ಡಿಬೇಟೇ ಮಾಡಬಹುದು ಇದನ್ನ. ವಿಲ್ ಕಟ್ ಇಟ್ ಶಾರ್ಟ್ ಸರ್. ಕರ್ನಾಟಕದ ಮಲ್ತಾಯಿ ಧೋರಣೆ ಅಂತ ಹೇಳ್ತೇವಲ್ಲ, ಇದೆ. ಸೊ ಸ್ಟೆಪ್ ಮದರ್ ಅಪ್ರೋಚ್ ಅಂತ ಏನಂತೇವೆ. ಯಾಕಂದ್ರೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆ, ಅದು ಕನ್ನಡಲ್ಲಿ ಟ್ರಾನ್ಸ್ಲೇಟ್ ಆಗ್ಬೇಕಾದ್ರೆ ಎರರ್ಸ್ ಬರ್ತಾ ಇದೆ. ಲಾಸ್ಟ್ ಎಕ್ಸಾಮ್ ಅಲ್ಲಿ ಇದು ತುಂಬಾ ಗೊಂದಲ ಆಗಿತ್ತು. ಅದಕ್ಕೆ ಹೋಗೋದ್ ಬೇಡ, ಅದೇ ಡಿಬೇಟೇಬಲ್. ಲೆಟ್ ಅಸ್ ನಾಟ್ ಡಿಬೇಟ್ ಇಂಟು ಇಟ್. ಸರ್, ಇದಕ್ಕೆ ಇನ್ನೊಂದು ರ್ಯಾಪಿಡ್ ಫೈರ್ ಕ್ವಶನ್. ಆಯ್ತು, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅವರು ಆಫೀಸರ್ ಆಗ್ಬೋದಾ? ಅಫ್ಕೋರ್ಸ್ ಸರ್, ಆಗ್ಬಹುದು, ಖಂಡಿತ ಆಗ್ಬಹುದು. ಅಪ್ರೋಚ್ ರೈಟ್ ಇಟ್ಕೊಳ್ಳಿ ಒಂದು. ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ನೀವು ಬರೀತಿರತ್ತಂದ್ರೂ ಬರೀರಿ. ಯಾಕಂದ್ರೆ ನಾನು 10th ವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಓದ್ತೇನೆ. ಬಟ್ UPSC IAS ಓದೋ ಸಲುವಾಗಿ ಮತ್ತೆ ಇಂಗ್ಲಿಷ್ ಸ್ವಿಚ್ ಆಯ್ತು. ಇಂಜಿನಿಯರಿಂಗ್ ಅದು ಎಲ್ಲ ಅದೇ ಅಪ್ರೋಚ್ ಇರೋದ್ರಿಂದ ಇಂಗ್ಲಿಷ್ ಅಲ್ಲೇ ಫಾಲೋ ಅಪ್ ಮಾಡಿದೆ. ಜಸ್ಟ್ ಒಂದು ಎಡಿಷನ್, ಸರ್ ಹೇಳಿದಕ್ಕೆ ಮಾಹಿತಿಗೆ ಎಡಿಷನ್ ಮಾಡಬೇಕು. ಇಲ್ಲಿ UPSC ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರು ಇಂಗ್ಲಿಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿ ಇರ್ತದೆ. ಅದೇ KPSC KS ಎಕ್ಸಾಮ್ ನಲ್ಲಿ ಅಥವಾ KPSC ರಿಲೇಟೆಡ್ ಎಕ್ಸಾಮ್ಸ್ ಅಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ.
ಹಿಂಗಾಗಿ ಒಂದ್ ಸ್ವಲ್ಪ ಇಂಗ್ಲಿಷ್ ಕಡೆ ಅಂದ್ರೆ ಕನ್ನಡ ಮಾಧ್ಯಮನೇ ಓದೋಣ, ಸ್ವಲ್ಪ ಇಂಗ್ಲಿಷ್ ವರ್ಡ್ಸ್ ಅನ್ನು ನೋಡಿದ್ರೆ ಸೊ ಚಲೋ ಅದಕ್ಕೆ ಇರ್ತದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಧಿಕಾರಿಗಳು ಆಗ್ಬಹುದು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಬಟ್ ಅಪ್ರೋಚ್ ರೈಟ್ ಇಟ್ಕೊಳ್ಳಿ. Right, sir. ಯಾಕಂದ್ರೆ ಕಂಟೆಂಟ್ ಕನ್ನಡದಲ್ಲಿ ಕಡಿಮೆ ಇದೆ, ಇಂಗ್ಲಿಷ್ ಅಲ್ಲಿ ಮಟೀರಿಯಲ್ ಹೆಚ್ಚಿದೆ. ಓಕೆ ಸರ್. ಈಗ ಎಷ್ಟೋ ಕನ್ನಡದಲ್ಲಿ ಬುಕ್ಸ್ ಬರ್ಬೇಕಾದ್ರೂ ಟ್ರಾನ್ಸ್ಲೇಟ್ ಆಗಿ ಬರ್ಬೇಕು, ಅಥವಾ ಹಿಂಗೆ ಮಿನಿಮಮ್ ಎಕ್ಸ್ಪೋಜರ್ ಇದೆ. ಹೌದು. ಸೊ ಅದಕ್ಕೆ ಒಂದು ಇದೇ ನಿಮ್ದು ಕ್ವಶನ್ಗೆ ಒಂದು ಪಾಯಿಂಟ್ ಆಡ್ ಮಾಡಿಬಿಡ್ತೇನೆ. ಕನ್ನಡ ಮೀಡಿಯಂ ಅಲ್ಲಿ ಬರೆಯೋ ಸ್ಟೂಡೆಂಟ್ಸ್ ಗಳಿಗೆ, ಒಂದು ನೀವು ಓದ್ಬೇಕಾದ್ರೆ ಕನ್ನಡದಲ್ಲೇ ಬರೀರೆ, ಬಟ್ ಕೀ ವರ್ಡ್ಸ್ ಏನಿರುತ್ತೆ, ಟೆಕ್ನಿಕಲ್ ವರ್ಡ್ಸ್ ಏನಿರುತ್ತೆ, ಇದ್ರದ್ದು ಇಂಗ್ಲಿಷ್ ಏನು ಪದ ಇದೆ ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ಈಗ ಕೆಲವೊಂದು ಅನಿವಾರ್ಯ ಸರ್. ಈಗ ಟೊಮ್ಯಾಟೊ ನಾನು ಕನ್ನಡಲ್ಲೇ ಟೊಮ್ಯಾಟೊ ಅಂತಾನೆ ಬರ್ದಿರ್ತೀನಿ ಇದು ಈ ರೀತಿಯಾಗಿ. ಬಟ್ ಈಗ ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು, ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು. ಹೌದು. ತೀರಾ ಟೆಕ್ನಿಕಲ್ ವರ್ಡ್ ಇರುತ್ತಲ್ಲ, ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಏನ್ ಮಾಡ್ತಾರೆ ಇವ್ರು, ಆ ಇಂಗ್ಲಿಷ್ ವರ್ಡ್ ಅನ್ನ ಕನ್ನಡಲ್ಲಿ ಇದಕ್ಕಿದ್ದಂಗೆ ಬರಿತಾ ಇದ್ದಾರೆ. ಈಗ ಕ್ಲೋರೋಫಿಲ್ ವರ್ಡ್ ನೀವು ಯೂಸ್ ಮಾಡಿದ್ರೆ ಅದಕ್ಕೆ ಪತ್ರ ಹರಿತು ಅಂತ ಹೇಳಲ್ಲ, ಕ್ಲೋರೋಫಿಲ್ ಅಂತ ಕ್ಲೋರೋಫಿಲ್ ಅಂತಾನೆ ಕನ್ನಡಲ್ಲಿ ಬರಿತಾ ಇದ್ದಾನೆ. ಕರೆಕ್ಟ್. ಆ ವರ್ಡ್ ಸ್ವಲ್ಪ ಹಿಡಿತಿರ್ಬೇಕು, ಇದು ಒಂದು. ಸೊ ಕನ್ನಡದ ಜೊತೆಗೆ ಕೀವರ್ಡ್ಸ್, ಟೆಕ್ನಿಕಲ್ ವರ್ಡ್ಸ್ ಇಂಗ್ಲಿಷ್ ಅಲ್ಲೂ ನೋಡ್ಕೊಳ್ಳಿ. ಹಣದುಬ್ಬರ ಅಂತಂದಾಗ ಇನ್ಫ್ಲೇಷನ್ ಅನ್ನೋ ವರ್ಡ್ ಇದೆ ಅಂತ ಅನ್ನೋದು ಗೊತ್ತಿರಬೇಕು. ಇದು ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗೆ ಇದು ಡಬಲ್ ಬರ್ಡನ್. ನೀವು ಕನ್ನಡ ಓದಬೇಕು ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನೋಡ್ಬೇಕು. ಅದಕ್ಕೆ ಇದಕ್ಕೆ ಇರೋದೇನಂತಂದ್ರೆ ಓದಬೇಕಾದ್ರೆ ಕೀವರ್ಡ್ಸ್ ಅನ್ನ ಇಂಗ್ಲಿಷ್ ಅಲ್ಲೂ ಫಾಲೋ ಅಪ್ ಮಾಡ್ಕೊತ ಬನ್ನಿ. ಎರಡನೇದು ಇದಕ್ಕೆ ಸಿಂಪಲ್ ಆಗಿ ಸೊಲ್ಯೂಷನ್ ಕೊಡ್ಬೋದು. ಅಂದ್ರೆ ಈಗ ಅಧಿಕಾರಿ ಆಗ್ಲೇಬೇಕಂತ ಅನ್ನೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್, ನಂದು ಅದೇ ಆಸೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಎಷ್ಟು ಅಧಿಕಾರಿ ಆಗ್ತಾರೋ ನನ್ಗೆ ಖುಷಿನೂ ಅಷ್ಟೇ ಅಂತೇನೆ. ಸೊ ಅದಕ್ಕೆ ಏನ್ ಮಾಡಿ, ಕನ್ನಡ ನ್ಯೂಸ್ ಪೇಪರ್ ಜೊತೆಗೆ ಒಂದ್ 15-20 ನಿಮಿಷ ಪ್ರತಿದಿನ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಕ್ ಟ್ರೈ ಮಾಡಿ. ಎಸ್ಪೆಷಲಿ ಎಡಿಟೋರಿಯಲ್ ಸೆಕ್ಷನ್, ಎಸ್ಪೆಷಲಿ ಎಡಿಟೋರಿಯಲ್ ಸೆಂಟರ್ ಪಾರ್ಟ್ ಅಲ್ಲಿ ಇರೋದು. ಇಲ್ಲಾಂದ್ರೆ ನೀವು ಜಸ್ಟ್ ಹೆಡ್ಲೈನ್ ಆದ್ರೂ ಓದ್ಕೊಂಡ್ರೆ ಚಲೋ. ಆ ವರ್ಡ್ಸ್ ಕಿವಿ ಮೇಲೆ ಬೀಳ್ತಾ ಇದ್ದಂಗೆ ಏನಾಗತ್ತೆ, ಪ್ರೊಸೆಸ್ ಈಸಿ ರೂಢಿ ಆಕತಿ, ಚಲೋ ಆಕತಿ, ಈಸಿ ಆಗಿ. ಕರೆಕ್ಟ್ ಸರ್. ಇನ್ನೊಂದು ಕ್ವಶನ್, ಮಾರ್ನಿಂಗ್ ಸ್ಟಡಿ ಆರ್ ನೈಟ್ ಸ್ಟಡಿ, ವಿಚ್ ಯು ಪ್ರಿಫರ್? ನಾನು ನೈಟ್ ಸ್ಟಡಿ. Okay, next question. Night study. Okay, sir, one more question. Which is your favorite subject apart from geography, sir? ನೀವು geography faculty ಅದ್ ಬಿಟ್ಟು. ನಾನು ಜಿಯೋಗ್ರಫಿ ಬಿಟ್ಟೆ ಅಂತಂದ್ರೆ, ನಾನು ಟೀಚ್ ಮಾಡಿದ್ದು ಎಂಜಾಯ್ ಮಾಡಿದ್ದಂತಂದ್ರೆ ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್. Sir, one mistake you have done as a aspirant. ಆಸ್ ಅ ಆಸ್ಪಿರೆಂಟ್ ನಾನ್ ಮಾಡಿರೋ ಮಿಸ್ಟೇಕ್, ಒಂದು ಸೀನಿಯರ್ಸ್ಗಳು ಏನ್ ಅಡ್ವೈಸ್ ಮಾಡಿದ್ರು ಅದನ್ನ ಫಾಲೋ ಮಾಡ್ಲಿಲ್ಲ. ನಂದೇ ಒಂದು ಪರ್ಸನಲ್ ಇದ್ರ ಒಳಗೆ ಅಪ್ರೋಚ್ ಒಳಗೆ ಹೋದೆ, ಅದು ಟೈಮ್ ಕಿಲ್ ಮಾಡಿದ್ದು. ಎರಡನೇದ್ದು, ಸ್ಟಾರ್ಟಿಂಗ್ ಅಲ್ಲಿ ಕೋಚಿಂಗ್ ಅಲ್ಲಿ ಸ್ವಲ್ಪ ಎರರ್ಸ್ ಮಾಡಿದ್ದೆ. ನಾನು ಫಸ್ಟ್ ಹೇಳಿದೆ ಕ್ರಾಶ್ ಕೋರ್ಸ್ ಜಾಯ್ನ್ ಆಗಿದ್ದೆ, ಬಟ್ ದಟ್ ಇಸ್ ನಾಟ್ ಎಟ್ ಆಲ್ ಅಡ್ವೈಸಬಲ್. ಫಸ್ಟ್ ಪ್ರಿಲಿಮ್ಸ್ ಕಮ್ ಮೀನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅಪ್ರೋಚ್ ಅಟೆಂಪ್ಟ್ ಕೊಡ್ಬೇಕಾದ್ರೆ ಕ್ರಾಶ್ ಕೋರ್ಸ್ ಹೋಗ್ಬೇಕಾಗಿತ್ತು, ಬಟ್ ಅಲ್ಲೂ ತಪ್ಪಿದೆ. ಇನ್ನೊಂದು ಮಿಸ್ಟೇಕ್ ಏನಾಗಿತ್ತು, ಆಪ್ಷನಲ್ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ತೀರಾ ಟೈಮ್ ಹೋಯ್ತು. ಫಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್ ತಗೊಂಡೆ, ವರ್ಕೌಟ್ ಅದು ಕಂಫರ್ಟೇಬಲ್ ಅನಿಸ್ಲಿಲ್ಲ. ಬಿಟ್ಟು ಜಿಯೋಗ್ರಫಿ ತಗೊಳ್ಬೇಕಂತ ಅದು ಓದಿದೆ, ಆಗ್ಲಿಲ್ಲ. ಲಾಸ್ಟಿಗೆ ಲಿಟರೇಚರ್ ಸೆಟ್ಲ್ ಆದೆ. ಸೊ ಇದೇನಾಯ್ತು, ಟೈಮ್ ಪ್ರೊಸೆಸ್ ಕಿಲ್ ಮಾಡಿತ್ತು. ಅಂಡ್ ಅಲ್ಟಿಮೇಟ್ಲಿ ಈಗ ಹೇಳಬೇಕಾದ್ರೆ ಈಸಿ ಅನ್ಸುತ್ತೆ, ಮಾಡೋ ಟೈಮಲ್ಲಿ ಮಾಡಿಲ್ಲ. ಒನ್ ಲಾಸ್ಟ್ ಕ್ವೆಶನ್, ಯುವರ್ ಟಿಪ್, 5 ಇಂಪಾರ್ಟೆಂಟ್ ಟಿಪ್ಸ್, ಗೋಲ್ಡನ್ ಮಂತ್ರಾಸ್ for the students, especially the rural candidates. ಹೌದಾ, 5 ಅಂತ ಅನ್ನೋದು ಕೌಂಟ್ ಆಗಿ ನಂಗೆ ಗೊತ್ತಿಲ್ಲ, ಬಟ್ ಹೇಳ್ತೇನೆ ನಾನು. ಅಂದ್ರೆ ಒಂದು ಸ್ವಲ್ಪ ಡಿವೇಟ್ ಮಾಡಿ ಹೇಳ್ತೇನೆ, ಬಟ್ ಐ ನಾಟ್ ಟೇಕ್ ಮಚ್ ಟೈಮ್. ಆ ಒಂದು ಮೂವಿಯಲ್ಲಿ ಲಕ್ ಅಂದ್ರೆ ಏನಂತ ಅನ್ನೋದು ಒಂದು ಕ್ವಶನ್ ಇತ್ತು. ಆ ಮೂವಿ ಹೆಸರು ಲಕ್, ಹಿಂದಿ ಒಳಗಿದೆ ಆಕ್ಚುಲಿ, ಬಾಲಿವುಡ್ ಇದು. ಅಲ್ಲಿ ಅವ್ನು ಹೇಳ್ತಾನೆ, ನನ್ಗೆ ಅದು ಸೇರಿದ್ದು ನಾನು ಅದನ್ನ ಫಾಲೋ ಮಾಡಕ್ಕೂ ಟ್ರೈ ಮಾಡಿದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ನನ್ನ ಆಸ್ಪಿರೆಂಟ್ಸ್, ನನ್ನ ಸ್ಟೂಡೆಂಟ್ಸ್ಗೂ ಇದು ಅಡ್ವೈಸ್ ಮಾಡೋದು ನಾನು ಆಕ್ಚುಲಿ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಸತಿ ನೋಡ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ನನ್ ಲಕ್ ಸರಿ ಇರ್ಲಿಲ್ಲ, ನಂದು ಕ್ಲಿಯರ್ ಆಗ್ಲಿಲ್ಲ ಅದು ಅಂತ ಹೇಳಿ. ಸೊ ಅದಕ್ಕೆ ಲಕ್ ಅಂತಂದ್ರೆ ಏನಂತಾನಂದ್ರೆ, ರೈಟ್ ಟೈಮ್ ಅಲ್ಲಿ ರೈಟ್ ಎಫರ್ಟ್ ಹಾಕಿ ರೈಟ್ ಅಪ್ರೋಚ್ ಇತ್ತಂದ್ರೆ ಆಟೋಮೆಟಿಕಲಿ ರಿಸಲ್ಟ್ ಪಾಸಿಟಿವ್ ಆಗಿ ಬಂದೇ ಬರುತ್ತೆ. ಕರೆಕ್ಟ್. ಸೊ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ನಿಮ್ಮದು ಟೈಮ್ವರೆಗೂ ಎಷ್ಟದು ಡೆಡಿಕೇಶನ್ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ, ಅಷ್ಟು ಟೈಮ್ ಡೆಡಿಕೇಟ್ ಮಾಡಿ ನೀವು ಅದನ್ನ ಫಾಲೋ ಮಾಡ್ಲೇಬೇಕು. ಎಫರ್ಟ್, ರೈಟ್ ಎಫರ್ಟ್ನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಓದ್ತೀನಂತ ಬಂದು ಹಗಲ್ಗನಸ್ ಕಾಣಿ ಮತ್ತೆ ಏನೋ ಬೇರೆ ತಲೆಯಲ್ಲಿ ಯೋಚನೆ ಮಾಡ್ಕೋತ ಕೊಡೋದು ಆಗ್ಬಾರ್ದು.
ಬಿಕಾಸ್ ಒನ್ಸ್ ಯು ಹ್ಯಾವ್ ಟೇಕನ್ ಡಿಸಿಷನ್ ಈಗ ಬಂದಿದ್ದೀರಿ ಅಂತಂದ್ರೆ ಅದೇನ್ ನಿಮ್ಮದು ಡಿಮ್ಯಾಂಡ್ ಇದೆ, ಅದು ಎಕ್ಸಾಮ್ ನಿಮ್ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಷ್ಟು ಎಫರ್ಟ್ ಹಾಕೋದಕ್ಕೆ ಇರ್ಲೇಬೇಕು. ಅಪ್ರೋಚ್ ರೈಟ್ ಇರಬೇಕು. ಅಂದ್ರೆ ಅದೇ ಇದೇ ಗಂದ್ವಲ್ಲ, ಏನ್ ಓದ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಏನು ಓದಬಾರ್ದು ಅನ್ನೋದು ಅದು ಗೊತ್ತಿರಬೇಕು. ಸುಮ್ನೆ ನಮ್ದೊಂದು ಟೆಂಡೆನ್ಸಿ ಅದ ಸರ್ ಆಕ್ಚುಲಿ, ಅಂದ್ರೆ ನಮಗ್ ಏನ್ ತಿಳಿಯುತ್ತಲ್ಲ ಅದನ್ನ ಓದಕ್ ಹೆಚ್ಚು ಇಷ್ಟಪಡ್ತೀವಿ. ಬಟ್ ಎಕ್ಸಾಮ್ನರ್ ಹಂಗಲ್ಲ, ನಿಮಗ್ ತಿಳಿದೇ ಇರ್ಲಿ, ಅವ್ನ್ ಎಲ್ಲಾ ಸಬ್ಜೆಕ್ಟ್ ಮೇಲೆ ಡಿಫಿಕಲ್ಟ್ ಇರ್ಲಿ ಈಸಿ ಇರ್ಲಿ ಅವ್ನ್ ಕ್ವಶನ್ ಕೇಳೋಣನೆ. ಈಗ ಸೈನ್ಸ್ ಸ್ಟೂಡೆಂಟ್ ಮೋಟಿವೇಟ್ ಮಾಡಿದಾಗ ಏನ್ ಮಾಡ್ತಾರೆ, ಎನ್ವೈರ್ಮೆಂಟ್ ಓದೋದು, ಜಿಯೋಗ್ರಫಿ ಓದೋದು. ಈಗ ಆರ್ಟ್ಸ್ ಸ್ಟೂಡೆಂಟ್ ಈಗ ನಾನು ಏನಾದ್ರು ಒಂದು ಸ್ಪೀಚ್ ಕೊಟ್ಟೆ ಅಂದಾಗ ಮನೆಗೆ ಹೋಗಿ ಅವ್ರು ಹಿಸ್ಟ್ರಿನೂ ಓದ್ತಾರೆ. ಅಲ್ಲ ಎಕನಾಮಿಕ್ಸ್ ಕ್ವಶನ್ ಕೇಳೋನೆ, ಸೈನ್ಸ್ ಕ್ವಶನ್ ಅವ್ನು ಕೇಳೋನೆ. ಸೊ ಅಪ್ರೋಚ್ ರೈಟ್ ಇಟ್ಕೊಳ್ಳೆ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಸರ್, ನಾನು ಯೂಶುವಲಿ ಅಡ್ವೈಸ್ ಮಾಡಲ್ಲ ಬಟ್ ಬಂದಿತ್ತು, ಅದು ಚೆನ್ನಾಗ್ ಅನಿಸ್ತಾವ. ಅದು ರವಿ ಬೆಳಗೇರ್ ಅವರು ಹೇಳಿದ್ದೇನೋ ಒಂದು ಪಾಯಿಂಟ್ ಇತ್ತಂದ್ರೆ, ಪ್ರತಿ ಒಂದು ಗೆಲುವು ಏನೋ ಒಂದು ಬಲಿ ಕೇಳುತ್ತಂತೆ. ಸೊ ಈಗ ನಿಮ್ಗೆ ಇದು IAS ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಂದ್ರೆ ನಿಮ್ಮದ್ ಮೇ ಬಿ 1 year 2 year ಎಷ್ಟು ಎಫರ್ಟ್ ಅದು ಎಕ್ಸ್ಪೆಕ್ಟ್ ಮಾಡತ್ತಂತಂದ್ರೆ ನೀವು ಮನೆ ಬಗ್ಗೆ ಯೋಚನೆ ಮಾಡೋದು ಬಿಡ್ಬೇಕಾಗತ್ತೆ, ಎಷ್ಟು ದಿನಗಳವರೆಗೂ ನಿದ್ದೆ ಬಿಡ್ಬೇಕಾಗತ್ತೆ. ಸೊ ಆ ಎಫರ್ಟ್ ಇದ್ದಾಗಲೇ ರಿಸಲ್ಟ್ ಹೊರಗೆ ಬರ್ಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದ್ಬೇಕಂತ ಅದು ಎಫರ್ಟ್ ಅಂತೂ ಬರ್ಬೇಕು. ಆಮೇಲೆ ಇನ್ನು ಫ್ಯೂ ಮೋರ್ ಟಿಪ್ಸ್ ಅಂತಂದಾಗ, ಯಾವುದೇ ಇರಲಿ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ನೀವು ಸ್ವಂತ ಪ್ರಿಪರೇಷನ್ ಮಾಡ್ಬೇಕಾದ್ರೂ ಕ್ಲಾಸ್ ಅಲ್ಲೇ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿ. ಯಾಕಂದ್ರೆ ನಾವು ಕಾಲೇಜಲ್ಲಿ ನಾನು ಸಿಕ್ಕಾಪಟ್ಟೆ ಬಂದ್ ಕೊಡೇವ್ರಿ ಆಕ್ಚುಲಿ, ಬಟ್ ಇಲ್ಲಿ ಅದನ್ನ ಮಾಡಕ್ ಹೋಗ್ಬೇಡಿ. ಕ್ಲಾಸ್ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ, ಓಕೆ, ಅದ್ರ ಜೊತೆಗೆ ಟೀಚರ್ ಹೇಳ್ಬೇಕಾದ್ರೆ ಬೋರ್ಡ್ ಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನೋಟ್ಸ್ ಡಿಕ್ಟೇಟ್ ಮಾಡಿದ್ರು ಸರ್ ಹೇಳ್ಬೇಕಾದ್ರೆ ಎಷ್ಟಾದ್ರೂ ಪಾಯಿಂಟ್ಸ್ ಗಳನ್ನ ಕೀ ವರ್ಡ್ಸ್ ಅಲ್ಲಿ ಬರ್ಕೊಳ್ಳೋದಿತ್ತಂದ್ರೆ ದಟ್ ಇಸ್ ಫಾರ್ ಬೆಟರ್. ಅನ್ಬೋದ್ ಮೇಲೆ ನಾನು 2 ಗಂಟೆ ಕ್ಲಾಸ್ ಹೇಳಿದ್ದೀನಿ ಅಂತಂದ್ರೆ ಒಂದು 20 ನಿಮಿಷ ನೋಟ್ಸ್ ಬರ್ಸಿರ್ತೀನಿ. ರಿಮೈನಿಂಗ್ 1 hour 40 minutes ಏನಿರುತ್ತೆ ಓವರ್ ಆಗಿ ಎಕ್ಸ್ಪ್ಲೇನ್ ಆಗಿರುತ್ತೆ, ಅದು ಎಲ್ಲಾನು ಪಾಯಿಂಟ್ ಅಲ್ಲಿ ನಾವು ಬರ್ಸಿರಲ್ಲ. ರೈಟ್ ಸರ್. ಸೊ ಅವಾಗ ಕೀ ವರ್ಡ್ಸ್ ಅಲ್ಲಿ ಬರ್ಕೊಂಡಿತ್ತಂದ್ರೆ ದಟ್ ಮಟೀರಿಯಲ್ ವುಡ್ ಬಿ ಮಚ್. ಸೊ ಅದಕ್ಕೆ ಅಪ್ರೋಚ್ ಹೆಂಗ್ ಇಟ್ಕೊಳ್ಳಿ ಅಂತಂದ್ರೆ, ಲಾಸ್ಟ್ ಇದ್ರೊಳಗೆ 8 ತಿಂಗಳು ಕೋಚಿಂಗ್ ಇದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ 8 ತಿಂಗಳು ಕ್ಲಾಸ್ ಮಾಡ್ತಾ, ಕ್ಲಾಸ್ ಆದ್ಮೇಲೆ ಅವತ್ತು ಆಗಿರುವಂತ ಕ್ಲಾಸ್ ಅನ್ನೋದನ್ನೇ ಮನೆಗೆ ಹೋಗಿ ಓದ್ಬೇಕು. ಓಕೆ, ಆ 8 ತಿಂಗಳಲ್ಲೇ ಕ್ಲಾಸ್ ಜೊತೆಗೆ ಒಂದು ರೀಡಿಂಗು ಮುಗಿಯುತ್ತೆ, ಮತ್ತೆ ಡೈಲಿ ನ್ಯೂಸ್ ಪೇಪರ್ ಅಂತೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆ, 8 ತಿಂಗಳು ಆದ್ಮೇಲೆ ಒಂದು 6 ತಿಂಗಳು ದಿನದ 24 ಗಂಟೆ ನಿಮ್ಮ ಹತ್ರನೇ ಇರುತ್ತೆ. ರೈಟ್ ಸರ್. ಸೊ ಅವಾಗ 12 ಗಂಟೆ 14 ಗಂಟೆ ಇರೋದು ನಿಮ್ಗೆ ಒಂದೇ ಕೆಲಸ, ಓದೋದು. ಏನ್ ಓದಿರ್ತಿರಲ್ಲ ಅದು ಸಾಧ್ಯ ಆದಷ್ಟು ಬರೋದು ತೆಗಿಯಕ್ ಟ್ರೈ ಮಾಡೋದು, ಯಾಕಂದ್ರೆ ಅದು ಮಸಲ್ ಮೆಮರಿ ಮ್ಯಾಟರ್ ಆಗತ್ತೆ. ಸೊ ಬರದಷ್ಟು ಈಸಿ ಆಗತ್ತೆ ಪ್ರೊಸೆಸ್. ಬರೆಯಕ್ ಪ್ರಾಕ್ಟೀಸ್ ಮಾಡಿ ಸಾಧ್ಯ ಆದಷ್ಟು. ಸೊ ಅದಾಗ ಒಂದು 6 ತಿಂಗಳಿಗತ್ತಂದ್ರೆ ನೀವು ಯು ಆರ್ ರೆಡಿ ಫಾರ್ ದ ಎಕ್ಸಾಮ್. ಅದಕ್ಕಿಂತ ಮೊದಲ ಅಟೆಂಪ್ಟ್ ಕೊಡಕ್ ಹೋಗ್ಬೇಡಿ, ನಂದು ಅಡ್ವೈಸ್ ಅಲ್ಲ ಅದು. ಕೋಚಿಂಗ್ ಮುಗಿಸ್ಕೊಳ್ಳೆ, ಅದ್ ನಿಮ್ಗೆ ಟೈಮ್ ಸೇವ್ ಮಾಡತ್ತೆ. ಯಾವುದೇ ಇರ್ಲಿ ಇದನ್ನು ಮುಗಿಸ್ಕೊಂಡು ಒಂದು 6 ತಿಂಗಳಾದ್ರೂ ಮನೇಲಿ ಕುತ್ಕೊಂಡು ದಿನಕ್ಕೆ 12 ಗಂಟೆ ಆದ್ರೂ ಓದೋ ಅಪ್ರೋಚ್ ಅಲ್ಲಿ ಇರ್ಬೇಕು. ಅದಾದ್ಮೇಲೆ ಅಟೆಂಪ್ಟ್ ಕೊಡಿ, ಇಟ್ ವುಡ್ ಬಿ ಸ್ಮೂತ್ ಆಗಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಟೈಮ್. ಇಲ್ಲಿವರೆಗೂ ಸರ್ ಏನು ಹೇಳಿದ್ರು ಅದನ್ನ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಯಾವುದೇ ಸ್ಟೂಡೆಂಟ್ ಇರಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರೆ, ನಿಮ್ಗೆ ಏನಾದರೂ ಗುರಿಯನ್ನು ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ರೆ, ವಿ ಹ್ಯಾವ್ ರೈಟ್ ಪ್ಲ್ಯಾಟ್ಫಾರ್ಮ್ ಬೀನ್ ಪ್ರೊವೈಡೆಡ್ ಫಾರ್ ಯು. ನೀವು ರೂರಲ್ ಇರ್ರಿ, ಅರ್ಬನ್ ಇರ್ರಿ, ನಿಮಗೆ ಯಾವ ಥರ ಫೆಸಿಲಿಟಿ ಬೇಕು ನಾವು ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ನಾಟ್ ಜಸ್ಟ್ ಅ ಪ್ರಮೋಷನ್. ಎಸ್, ಡೆಫಿನೆಟ್ಲಿ ಇದು ಪ್ರಮೋಷನ್ನೇ ಹೌದು, ಆದರೆ ಎಫರ್ಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಮ್ಮ ಕಡೆಯಿಂದ ನಾವು ಎಫರ್ಟ್ ಹಾಕ್ತೀವಿ, ಇವನ್ ನಿಮ್ಮ ಗುರಿಯನ್ನು ಮೀಟ್ ಮಾಡಲಿಕ್ಕೂ ಟ್ರೈ ಮಾಡಿಸ್ತೀವಿ. ಆ್ಯಂಡ್ ಸರ್ ಹೇಳಿದ್ರು ಒಂದಷ್ಟು, ಅವುಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಹೇಳಬೇಕಾದ್ರೆ ಲೈಕ್ ಡೈರೆಕ್ಟ್ ಆಗಿ ಕೀವರ್ಡ್ಸ್ ಬಂದ್ಬಿಟ್ಟಿದೆ, ಮೇನ್ಸ್ ಹಿಂಗಿರುತ್ತಲ್ಲ ಅಂತ ಹೇಳಿ. ಸೊ ಮೈ ರಿಕ್ವೆಸ್ಟ್, ಎಸ್ ಸರ್, ಇದೇನು ವಿಡಿಯೋ ಇದೆಯಲ್ಲ ಇದರ ಡಿಸ್ಕ್ರಿಪ್ಷನ್ ಅಲ್ಲೇ ಒಂದು ಲಿಂಕ್ ಕೊಡಿ. ಆ ಲಿಂಕ್ ಅಲ್ಲೇ ಅಪ್ರೋಚ್ ಅಂದ್ರೆ ಪ್ರೊಸೆಸ್ ಏನಿದೆ, IAS ಅಂದ್ರೆ UPSC ಪ್ರೊಸೆಸ್ ಏನಿದೆ, ಫಿಲಿಮ್ಸ್ ಹೆಂಗಿರುತ್ತೆ, ಮೇನ್ಸ್ ಏನಿದೆ, ವೈವಾ ಹೆಂಗಿರುತ್ತೆ, KS ಏನಿದೆ, ಸೊ ದಟ್ ನಾವು ಬಂದಿರೋದ ವರ್ಡ್ಸ್ ಗಳದ್ದು ಇಮಿಡಿಯೇಟ್ ಆಗಿ ಅದು ವಿಡಿಯೋ ಫಾಲೋ ಮಾಡಿದ್ರಂತಂದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಎಸ್ ಸರ್. ಮತ್ತೆ ಅದು ಕನ್ಫ್ಯೂಷನ್ ಇಡೋದು ಬೇಡ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಈಸಿ ಜರ್ನಿ ಅಲ್ಲ, ಇಟ್ ಈಸ್ ಅ ಮ್ಯಾರಥಾನ್ ಜರ್ನಿ. Okay, and as sir said, there are no shortcuts. Yes, there are no shortcuts. Lengthy process. ಈಗ ಮಾರ್ಕೆಟ್ ಅಲ್ಲಿ ಬರುತ್ತಲ್ಲ, ಕಂಪ್ಲೀಟ್ ಹಿಸ್ಟ್ರಿ ಇನ್ 30 pages 40 pages, ಹಿಂಗೆ ಶಾರ್ಟ್ಕಟ್ ಅಲ್ಲ.
ಕನ್ಸಿಸ್ಟೆನ್ಸಿ ಆಗಿ ನೀವು ವರ್ಕ್ ಮಾಡಬೇಕು. ಆ್ಯಂಡ್ ಸರ್ ಒಂದಷ್ಟು ಒಳ್ಳೆ ಐಡಿಯಾಸ್ ಟಿಪ್ಸ್ ಹೇಳಿದರು. ಏನಂದರೆ ಎಷ್ಟೇ ಕಷ್ಟ ಇದ್ರೂ ನಾನು ಬಿಡಬಾರ್ದು ಅಂತ ಒಂದು ಛಲ ಇರಬೇಕು. ನಿಮ್ಗೆ ಏನಾದರೂ ಡಿವಿಯೇಷನ್ ಆದರೆ ಮೆಂಟರ್ಶಿಪ್ ಅಂತ ಇರ್ತದೆ, ಅದನ್ನು ಅವೈಲ್ ಮಾಡ್ಕೊಳ್ಳಿ. ಸೊ ಒಳ್ಳೆ ರೀತಿಯಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸರು ಟಿಪ್ಸ್ ಹೇಳಿದರು, ನಮ್ಮ ಸ್ಟೂಡೆಂಟ್ಸ್ಗೂ ಹೇಳಿದರು, ಈವನ್ ಪ್ಯಾರೆಂಟ್ಸ್ಗೂ ಹೇಳಿದರು. ಆ್ಯಸ್ ಅ ಫ್ಯಾಕಲ್ಟಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದರು. ಆ್ಯಂಡ್ ಅವರು ಕೂಡ ಈ ವರ್ಷ KS ಮೇನ್ಸ್ 4ನೇ ಬಾರಿ ಬರೆದಿದ್ದಾರೆ, 4ನೇ ಬಾರಿ ಬರೆದಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಂಡ್ಯೂರೆನ್ಸ್ ಸರ್. ನಮ್ಮ ಪ್ಲಾಟ್ಫಾರ್ಮ್ ಬಂದು ಒಂದು ಒಳ್ಳೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಸೊ ಇದೇ ರೀತಿ ನಾವು ಒಂದಷ್ಟು ಎಪಿಸೋಡ್ಗಳನ್ನು ತೊಗೊಂಡ್ಬರ್ತಾ ಇದ್ದೀವಿ. ನಮ್ಮದು ಒಂದು ವಿಭಿನ್ನ ಪ್ರಯತ್ನ ಇದು ಅಂಡರ್ ಟಾಪರ್ IAS ಟಾಕ್ಸ್. ದ ಅಜೆಂಡಾ ಆಫ್ ದಿಸ್ ಡಿಸ್ಕಷನ್ ಈಸ್ ಟು ಮೀಟ್ ಆರ್ ಟು ರೀಚ್ ದ ರೂರಲ್ ಕ್ಯಾಂಡಿಡೇಟ್ಸ್. ಯಾರಿಗೆ ಈ ಎಕ್ಸಾಮ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಅಂಥವ್ರಿಗೆ ಒಂದು ಗೈಡೆನ್ಸ್ ಕೊಡುವಂಥ ಒಂದು ಸಣ್ಣ ಎಫರ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆ್ಯಂಡ್ ಫಾರ್ ಯುವರ್ ಟೈಮ್ ಆಲ್ಸೋ.